ನಾಟ್ ಫೀಲಿಂಗ್ ವೆಲ್. ವೈಷ್ಣವಿ ಅವ್ರೆ, ಏನಾಯ್ತು? ಎಸ್, ಶಿಲ್ಪಾ, ಅನ್ವಿತಾ, ಶ್ರುತಿ, ಏನಾದ್ರೂ ಪ್ರಾಬ್ಲಮ್ಸ್ ಅವ್ರ ಚಾಲೆಂಜಸ್ ಏನಾದ್ರೂ ಇದ್ರೆ ಶೇರ್ ಮಾಡಿ. ವಿಲ್ ಫೈಂಡ್ ಸೊಲ್ಯೂಷನ್ಸ್. ಓಕೆ. ಹಾಯ್ ಮ್ಯಾಮ್. ಹಾ, ಹೇಳಿ. ಹಾ ಮ್ಯಾಮ್, ಗುಡ್ ಆಫ್ಟರ್ನೂನ್ ಮ್ಯಾಮ್. ಗುಡ್ ಆಫ್ಟರ್ನೂನ್. ಮ್ಯಾಮ್ ಸಿಕ್ಕಾಪಟ್ಟ ವಾಮಿಂಟ್ ಮತ್ತದ ಫುಲ್ ಥ್ರೋಟ್ ಇನ್ಫೆಕ್ಷನ್ ಆಗಾಕತ್ ಬಿಟ್ಟೈತ್ರಿ. ಹಾ ಹಾ, ಓಕೆ. ಏನ್ ಕೋಲ್ಡ್ ಆಗಿದ್ಯಾ? ಹಾ ಥ್ರೋಟ್ ಮ್ಯಾಮ್. ಇನ್ಫೆಕ್ಷನ್ ಅಷ್ಟೇನಾ? ಓಕೆ. ಹಾ, ಕೋಲ್ಡ್ ಆಗಿದೆ ಮ್ಯಾಮ್. ಸಿಕ್ಕಾಪಟ್ಟ ವಾಮಿಂಟ್ ಆಗತೈತ್ರಿ. ಊಟ ಮಾಡಕ್ಕೆ ಆಗ್ತಿಲ್ಲ ಮ್ಯಾಮ್. ಹ್ಮ್. ಯಾವ ಮಂತ್ ಇವಾಗ ನಿಮ್ದು? ಥರ್ಡ್ ಥರ್ಡ್ ಮಂತ್ ಮ್ಯಾಮ್. ಥರ್ಡ್ ಥರ್ಡ್. ಹ್ಮ್ ಹ್ಮ್ ಥರ್ಡ್ 3 months ಸ್ಟಾರ್ಟ್ ಆಗಿ 15 days ಆತ. ಓಕೆ. ಸರಿ. ಏನು ಅಂದ್ರೆ ವಾಮಿಟ್ ಆದಷ್ಟು ಏನಾಗಲ್ಲ, ಅಂದ್ರೆ ಮಗುಗೆ ಏನೂ ತೊಂದ್ರೆ ಆಗಲ್ಲ, ಆಯ್ತಾ? ಆ ದಿನ ಗಟ್ಟಿ ಆಗ್ತಾ ಬರುತ್ತೆ, ಬಟ್ ಹಾ ಇಟ್ಸ್ ಮ್ಯಾಮ್. ಓಕೆ, ಆಯ್ತಾ? ಬಟ್ ನೀವು ಏನ್ ಮಾಡಿ, ಡೈವರ್ಟ್ ಮಾಡ್ತಾ ಬನ್ನಿ ಮೈಂಡ್ನ. ಯಾವಾಗ್ಲೂ ಇನ್ನೇನು ವಾಮಿಟ್ ಬರುತ್ತೆ ಅನ್ನುವಾಗ ಏನಾದ್ರೂ ಒಂದು ಡೈವರ್ಟ್ ಮಾಡ್ಬಿಡಿ, ಹಾ ಆಯ್ತಾ? ಇಲ್ಲ ಹೋಗಿ ಇನ್ನೂ ಒಂದು, ನನ್ನ ಕ್ಲೈಂಟ್ ಒಬ್ರಿಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಅವರು ಇನ್ನೇನು ವಾಮಿಟ್ ಬರುತ್ತೆ ಅಂದಾಗ ಕಿಟಕಿ ಎಲ್ಲ ಓಪನ್ ಮಾಡಿ ಹೊರಗಡೆ ನೋಡ್ತಾ ಡೈವರ್ಟ್ ಮಾಡಿ ನಿಂತ್ಕೊಂಡ್ಬಿಡ್ತಾ ಇದ್ರಂತೆ. ಸೊ ಅವ್ರಿಗೆ ತುಂಬಾ ಬೇಗ ರೆಡ್ಯೂಸ್ ಆಯ್ತು ಅಂತ ಹೇಳಿದ್ರು, ಆಯ್ತಾ? ಮ್ಯಾಮ್. ಇದನ್ನ ಟ್ರೈ ಮಾಡಿ ನೋಡಿ ನೀವು, ಆಯ್ತಾ? ಅಂದ್ರೆ ಸ್ವಲ್ಪ ಆ, ಇನ್ನ ಅದು ಸಿಂಪ್ಟಮ್ಸ್ ಗೊತ್ತಾಗತ್ತಲ್ವಾ ಅವಾಗ, ಹಾ ಆಯ್ತಾ? ಮ್ಯಾಮ್. ಸೊ ಇದನ್ನು ಮಾಡ್ಬೋದು. ಆಮೇಲೆ ನಮ್ಮ ಅತ್ತಿಗೆ ಒಬ್ರು ಅಂದ್ರೆ ಚಕ್ಕೆ ಇರುತ್ತಲ್ವಾ, ಅದನ್ನ ಸ್ಮೆಲ್ ಮಾಡೋದು, ಮತ್ತೆ ಸ್ವಲ್ಪ ತುಂಬಾ ಮೈನ್ಯೂಟ್, ತುಂಬಾ ಚಿಕ್ಕ ಪೀಸ್ನ ಮಾತ್ರ ಅವರು ಬಾಯಲ್ಲಿ ಹಾಕೋತಾ ಇದ್ರಂತೆ. ಅವ್ರಿಗೆ ತುಂಬಾ ಬೇಗ ರೆಡ್ಯೂಸ್ ಆಗ್ತಾ ಇತ್ತು ಅದಕ್ಕೆ. ಮ್ಯಾಮ್, ನನ್ ಊಟನೇ ಏನೋ ಹೋಗ್ತಾ ಇಲ್ಲ. ಜಸ್ಟ್ ಸ್ಮೆಲ್ ಅಂದ್ರೂ ಸ್ಮೆಲ್ಲಿಗೂ ಫುಲ್ ತ್ರಾಸ ಆಗತ್ಬಿಟ್ಟೈತ್ರಿ ಮ್ಯಾಮ್. ಸೆಷನ್ ಅಟೆಂಡ್ ಮಾಡಕ್ ಆಗತ್ತಿಲ್ಲ. ಬರೀ ಟೈರ್ಡ್ನೆಸ್, ವಾಮಿಂಟ್, ಹ್ಮ್ ಸ್ವಲ್ಪ ಕೋಲ್ಡ್ ಹಂಗ ಆಗತ್ಬಿಟ್ಟೈತ್ ಮ್ಯಾಮ್. ಬರೇ ಹ್ಮ್. ಓಕೆ, ರೆಸ್ಟ್ ಮಾಡಿ, ಆದಷ್ಟು ರೆಸ್ಟ್ ಮಾಡಿ. ಬಟ್ ಇದು ಕಂಟಿನ್ಯೂ ಆಗಲ್ಲ. ಅಫರ್ಮೇಶನ್ಸ್ ಮಾಡ್ಕೊಳ್ಳಿ. ಏನಂದ್ರೆ ಇನ್ನ ಸ್ವಲ್ಪ ದಿನಕ್ಕೆ, ಆಯ್ತಾ? ಇನ್ನೊಂದ್ ಸ್ವಲ್ಪ ದಿನಕ್ಕೆ ನಂಗೆ ಇದು ವಾಸಿ ಆಗುತ್ತೆ. ನೀವು ಎಷ್ಟು ದಿನ ಅನ್ಕೊಂತೀರೋ ನಂಗೆ ಗೊತ್ತಿಲ್ಲ. 4 days, 5 days, 3 days, ಎಷ್ಟೋ ಇಷ್ಟು ದಿನದಲ್ಲಿ ಅದು ವಾಸಿ ಆಗತ್ತೆ. ಮೇ ಬಿ ಇವಾಗ ನಂಗದು ಆಗ್ತಾ ಇರಬಹುದು, ಆದ್ರೆ ಇನ್ನ 3 days ಅಲ್ಲಿ ಅದು ಸ್ಟಾಪ್ ಆಗುತ್ತೆ. ಹಾ ಇನ್ನ ಮ್ಯಾಮ್. 3 days ಅಲ್ಲಿ ನನ್ ಕೋಲ್ಡ್ ಪೂರ್ತಿ ಕಮ್ಮಿ ಆಗಿದೆ, ಆಯ್ತಾ? ಸೊ ಆ ತರ ನೀವು ಅಫರ್ಮೇಶನ್ಸ್ ಮಾಡ್ಕೊಳ್ಳಿ ಅಂಡ್ ವಿಜುವಲೈಸ್ ಮಾಡಿ, ಆಯ್ತಾ? ಆಫ್ಟರ್ ದ್ಯಾಟ್, ಅಂದ್ರೆ ಅದೆಲ್ಲ ಓವರ್ಕಮ್ ಮಾಡಿದ ಮೇಲೆ ನಿಮ್ಗೆ ಔಟ್ಪುಟ್ ಏನು? ಆರಾಮಾಗಿರ್ತೀರಾ, ಚೆನ್ನಾಗಿ ತಿಂತೀರಾ, ಆಯ್ತಾ? ಖುಷಿಯಾಗಿ ತಿಂತಾ ಇದ್ದೀರಾ, ಆರಾಮಾಗಿ ಓಡಾಡ್ಕೊಂಡಿದ್ದೀರಾ, ಖುಷಿಯಾಗಿ ಲವಲವಿಕೆಯಿಂದ ಇದ್ದೀರಾ, ಸುಸ್ತಿಲ್ಲ, ಆಯ್ತಾ? ಅದನ್ನ ಆ ಉಲ್ಟಾ ಹೇಳ್ಬೇಕು, ಹಾ ಆಯ್ತಾ? ಮ್ಯಾಮ್. ಸುಸ್ತಾಗ್ತಾ ಇಲ್ಲ, ಅದೆಲ್ಲಾನು ಏನ್ ಮಾಡ್ಬೇಕು ಅಲ್ಲಿ? ನೆಗೆಟಿವ್ ವರ್ಡ್ಸ್ ಏನು ಬರಬಾರ್ದು ಅಫರ್ಮೇಶನ್ಸ್ ಅಲ್ಲಿ. ಸೊ ಪಾಸಿಟಿವ್ ಅಂದ್ರೆ ಫುಲ್ ಆಫ್ಟರ್ ತ್ರೀ ಡೇಸ್ ನಿಮ್ಗೆ ಹೆಂಗೆ ಫೀಲ್ ಆಗ್ಬೇಕು ಅದ್ರ ಬಗ್ಗೆ ನೀವು ವಿಜುವಲೈಸ್ ಮಾಡಿ. ಆ ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ಥಿಂಕ್ ಮಾಡಿ. ನೀವು ತುಂಬಾ ಚೆನ್ನಾಗಿ ಊಟ ಮಾಡ್ಕೊಂಡು ಓಡಾಡ್ತಾ ಇರೋ ಹಾಗೆ, ಸೊ ಎಲ್ಲಾನು ನಾರ್ಮಲ್ ಆಗಿರೋ ಹಾಗೆ ಅದನ್ನ ವಿಜುವಲೈಸ್ ಮಾಡ್ತಾ ಹಾ ಬನ್ನಿ. ಮ್ಯಾಮ್. ಓಕೆ. ಮತ್ ನನ್ಗ ಊಟ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಬೇಬಿ ಊಟ ಮಾಡಕ್ ಆಗ್ತಿಲ್ಲಲ್ಲ ಮ್ಯಾಮ್. ಊಟ ಮಾಡ್ತೀನಿ ಮ್ಯಾಮ್. ಊಟ ಮಾಡಿದ ತಕ್ಷಣ ಮತ್ ವಾಮೆಂಟ್ ಅದಕ್ಕ ನನ್ಗ ಬೆಳಿತೈತವ ಇಲ್ಲ. ಇಲ್ಲ ಇಲ್ಲ, ಅದು ತುಂಬಾ ತಪ್ಪು. ಆತರ ಥಿಂಕ್ ಮಾಡ್ಲೇಬೇಡಿ. ಥ್ರೂ ಔಟ್ 9 months ಏನೂ ಸೇರ್ದೇ ಇರೋರು, ಬರೀ ಮಜ್ಗೆ ನೀರು ಅದು ಕೂಡ ಕುಡ್ದಿದ್ದು ವಾಮಿಟ್ ಆದವರು ಅಂತವ್ರು ಇದ್ದಾರೆ. ಆದ್ರೂನು ಮಗು ಒಳಗಡೆ ತುಂಬಾ ಹೆಲ್ದಿ ಆಗಿತ್ತು, ಹಾ ಮ್ಯಾಮ್. ತುಂಬಾ ಹೆಲ್ದಿ ಆಗಿತ್ತು. ಓಕೆ. ಸೊ ಹಾ ಇನ್ನೂ ಒಂದ್ ಹೇಳ್ತಾರೆ, ನಮ್ ದೊಡ್ಡಮ್ಮ ಹೇಳ್ತಾ ಇದ್ರು ನಂಗೆ, ವಾಮಿಟ್ ಆದಷ್ಟು ಮಗು ಗಟ್ಟಿ ಆಗುತ್ತೆ, ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತ. ಹಾ ಬಟ್ ನಂಗೆ ಅಷ್ಟೊಂದು ವಾಮಿಟ್ ಆಗಿರ್ಲಿಲ್ಲ. ಬಟ್ ಸ್ಟಿಲ್ ಕೆಲವೊಂದ್ಸರಿ ಯಾವಾಗಾದ್ರೂ ಆಗಿತ್ತು ಅಷ್ಟೇನೆ. ಬಟ್ ಹಾ ಅದೇ ನಂಗೆ ಅನ್ನಿಸ್ತಾ ಇತ್ತು, ಪ್ರತಿ ಸರಿ ವಾಮಿಟ್ ಇಟ್ಸ್ ಓಕೆ, ಮಗು ಹಾ ಸ್ಟ್ರಾಂಗ್ ಆಗಿರುತ್ತೆ. ಅದು ಒಂದು ನಂಗೆ ಸ್ಟ್ರಾಂಗ್ ಆಗಿ ಕೂತ್ ಬಿಟ್ಟಿತ್ತು. ಏನಾದ್ರೂ ಆಗ್ಲಿ ಮಗು ಸ್ಟ್ರಾಂಗ್ ಆಗಿರುತ್ತೆ. ಆತರ ಹಾ ನಂಗೆ ತುಂಬಾ ಎಕ್ಸಾಂಪಲ್ ಸಿಕ್ಕಿತ್ತು. ತುಂಬಾ ಜನ ವಾಮಿಟ್ ಆದ್ರೂ ಮಗು ತುಂಬಾ ಹೆಲ್ದಿಯಾಗೇ ಇತ್ತು, ಆಯ್ತಾ? ಸೊ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಬಟ್ ನಿಮ್ಮ ಮೈಂಡ್ ನ ಡೈವರ್ಟ್ ಮಾಡೋದ್ರ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಳ್ಳಿ. ಓಕೆನಾ? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಥ್ಯಾಂಕ್ಸ್ ಮ್ಯಾಮ್. ಓಕೆ. ನಿಂಬು ಸ್ಮೆಲ್ ಮಾಡೋದು ತುಂಬಾ ರಿಲೀಫ್ ಅನ್ಸುತ್ತೆ, ಅದು ಕಡಿಮೆ ಮಾಡುತ್ತೆ. ನೋಡಿ ಯಾವ್ದು ವರ್ಕೌಟ್ ಆಗುತ್ತೆ. ಚಕ್ಕೆ ಸ್ಮೆಲ್ ಮಾಡೋದು, ನಿಂಬು ಸ್ಮೆಲ್ ಮಾಡೋದು. ಸೊ ಇದು ಕೂಡ ಡೈವರ್ಟ್ ಮಾಡೋದಕ್ಕೂ ಕೂಡ ಒಂದು ಎಕ್ಸಾಂಪಲ್. ಹಾ ಮತ್ತೆ ಇನ್ನ ಮೆಂಟಲಿ ಕೂಡ ನಿಮ್ಗೆ ಅದು ಸ್ಟಾಪ್ ಆಗುತ್ತೆ, ಆಯ್ತಾ? ಓಕೆ. ಹಾ ಮ್ಯಾಮ್. ಥ್ಯಾಂಕ್ಸ್ ಮ್ಯಾಮ್. ಹಾ, ಓಕೆ, ಥ್ಯಾಂಕ್ ಯು. ಮತ್ತೆ ಸ್ಮಾಲ್ ಸ್ಮಾಲ್ ಫ್ರೀಕ್ವೆಂಟ್ ಆಗಿ ಸ್ಮಾಲ್ ಸ್ಮಾಲ್ ಮೀಲ್ಸ್ ಅಷ್ಟೇ ತಗೊಳ್ಳಿ. ಅಂದ್ರೆ ತುಂಬಾ ಜಾಸ್ತಿ ತಿನ್ನೋದು ಬೇಡ, ಸ್ವಲ್ಪ ಸ್ವಲ್ಪ ಅಷ್ಟೇ. ನೀವು ಇವಾಗ ಹೇಳ್ತಾ ಇರೋ ಕಂಡೀಷನ್ಸ್ ನೋಡಿದ್ರೆ ನಿಮ್ಗೆ ಎಷ್ಟು ತಗೊಳಕ್ ಆಗ್ತಾ ಇಲ್ಲ ಅಂತ ನೀರ್ ಅನ್ಸುತ್ತೆ. ಕುಡಿದ್ರು ವಾಮೆಂಟ್ ಆಗ್ತಿದೆ ಮ್ಯಾಮ್ ನಂಗ. ಹ್ಮ್, ಹೌದು.
ಸೊ ಅದಕ್ಕೆ ಸ್ವಲ್ಪ ಅಂದ್ರೆ ಆಮ್, ನೀರಿಗೆ ಸ್ವಲ್ಪ ನಿಂಬು ಹಿಂಡಿ ಕುಡಿಯೋದು ಕೂಡ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ನೋಡಿ, ಹಾ. ಟ್ರೈ ಮಾಡಿ ನೋಡಿ. ಓಕೆ ಅದು ಮ್ಯಾಮ್. ಮೇ ಬಿ ವರ್ಕ್ ಆಗಬಹುದು. ಹಾ ಸೊ ಮ್ಯಾಮ್. ಈ ತರ ಟ್ರೈ ಮಾಡಿ. ಓಕೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ. ಎಸ್, ರಕ್ಷಿತಾ ಅವರೇ ಹೇಳಿ. ಹಾಯ್ ಮ್ಯಾಮ್, ಹಾ ಲೇಟ್ ಜಾಯ್ನ್ ಆದೆ ನಾನು. ಹಾ ಹಾ, ಪರವಾಗಿಲ್ಲ. ಓಕೆ, ಅದೇ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಶೇರ್ ಮಾಡಿ ಅಂತ ಹೇಳ್ದೆ. ಇಲ್ಲ ವೆಜ್. ಮೇಡಮ್, ನೀವ್ ಹೇಳಿದ ಟೆಕ್ನಿಕ್ ವರ್ಕ್ ಆಗ್ತಿದೆ. ಅಂದ್ರೆ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮಾರ್ನಿಂಗ್ ಸಿಕ್ನೆಸ್ ಪರವಾಗಿಲ್ಲ, ಹಾ. ಮುಂಚೆಗಿನ ಬೆಟರ್. ಓಕೆ, ಗುಡ್ ಗುಡ್. ಹ್ಮ್. ವೆರಿ ಗುಡ್. ಓಕೆ, ವೈಷ್ಣವಿ ಅವರೇ, ನೀವು ಟ್ರೈ ಮಾಡ್ಬೋದು ಇದನ್ನ. ವಾಮಿಟಿಂಗು ಕೂಡ ಅಷ್ಟೇನೆ ಡೈವರ್ಟ್ ಮಾಡಿ ಅಂತ ಹೇಳಿದ್ನಲ್ಲ, ಹೊರಗಡೆ ಹಾ ನೋಡೋದು ಮ್ಯಾಮ್. ಎಲ್ಲಾನು ಓಕೆ. ಅಂಡ್ ದೆನ್ ಯಾವಾಗ ಫ್ರೀ ಇರ್ತೀರೋ ಅವಾಗ, ಅಂದ್ರೆ ಓಕೆ, ವಾಮಿಟ್ ಎಲ್ಲ ಆಯ್ತು, ಇನ್ನೇನ್ ಈಗ ತಿಂದಿದೀನಿ, ಈಗ ನಂಗೆ ತಿನ್ನಕ್ ಮನ್ಸಿಲ್ಲ ಅಂತ ಇರುತ್ತಲ್ವಾ, ಅವಾಗ ಕುತ್ಕೊಂಡು ಬ್ರೀದಿಂಗ್, ಅದ್ರಲ್ಲೂ ಅಬ್ಡಮನಲ್ ಬ್ರೀದಿಂಗ್ ತುಂಬಾ ಡೀಪ್ ಆಗಿ ಹಾ. ಅಬ್ಡಮನಲ್ ಬ್ರೀದಿಂಗ್ ಮಾಡಿದಾಗ ಏನಾಗುತ್ತೆ ನಮ್ಗೆ, ಇಲ್ಲಿ ಅನ್ನನಾಳ ಇದೆಯಲ್ಲ, ಅಲ್ಲಿ ರಿಫ್ಲೆಕ್ಸ್ ಆಗ್ತಾ ಇರೋದು ವಾಮಿಟ್ ಆಗ್ಬೇಕಾದ್ರೆ. ಅಂದ್ರೆ ಗ್ರಾವಿಟೇಷನ್ ಹೆಂಗಿದೆಯೋ ಅದನ್ನ ಮೀರಿ ಕೂಡ ಅದು ವಾಪಸ್ ಬರ್ತಾ ಇದೆ ಅಂತಂದ್ರೆ ನಾವು ಇಲ್ಲಿಗೆ ರಿಲ್ಯಾಕ್ಸ್ ಮಾಡ್ಬೇಕು ಓಕೆ ಅಲ್ವಾ. ಮ್ಯಾಮ್. ಸೊ ಅನ್ನನಾಳ ರಿಲ್ಯಾಕ್ಸ್ ಆಗ್ಬೇಕು. ಸೊ ಅದಕ್ಕೆ ಅಟ್ಯಾಚ್ ಆಗಿರುವಂತದ್ದೇನು ನಮ್ಮ ಶ್ವಾಸಕೋಶದ ನಾಳಗಳು ಅಲ್ವಾ. ಸೊ ನೀವು ಯಾವಾಗ ಬ್ರೀದಿಂಗ್ ಮಾಡ್ತಾ ಇರ್ತೀರೋ ಅವಾಗ ಅಲ್ಲಿ ಮಸಾಜ್ ಆಗ್ತಾ ಇರುತ್ತೆ, ಹಾ ಆಯ್ತಾ. ಮ್ಯಾಮ್. ಸೊ ನಾವು ಕಾನ್ಶಿಯಸ್ ಆಗಿ ಬ್ರೀದಿಂಗ್ ಮಾಡ್ಬೇಕು, ಹಂಗೆ ಅಲ್ಲ, ಸುಮ್ನೆ ಅಲ್ಲ, ಕಾನ್ಶಿಯಸ್ ಆಗಿ ಬ್ರೀದಿಂಗ್ ಮಾಡ್ಬೇಕು, ನಿಧಾನವಾಗಿ ದೀರ್ಘವಾಗಿ. ಹೊಟ್ಟೆ ಹೊರಗೆ ಬರ್ತಾ ಇರೋದು, ಒಳಗೆ ಹೋಗ್ತಾ ಇರೋದು, ಅದು ನಮ್ಗೆ ಗೊತ್ತಾಗ್ತಾ ಇರ್ಬೇಕು. ಸೊ ಹಾ ನಾವ್ ಏನ್ ಮ್ಯಾಮ್. ಮಾಡ್ತೀವಿ, ಸುಮ್ನೆ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ತನಕ ಇಲ್ಲ, ಇಲ್ಲಿ ತನಕ ಅಷ್ಟೇ, ಪೂರ್ತಿ ಲಂಗ್ಸ್ ಫಿಲ್ ಆಗೋ ತನಕ ಮಾಡಲ್ಲ. ಅದಕ್ಕೆ ಅಬ್ಡಮನಲ್ ಬ್ರೀದಿಂಗ್ ವರ್ಕ್ ಆಗುತ್ತೆ. ಓಕೆ ಓಕೆ ಮ್ಯಾಮ್. ರಕ್ಷಿತಾ, ಓಕೆ. ಥ್ಯಾಂಕ್ ಯು ಫಾರ್ ಶೇರಿಂಗ್. ಓಕೆ. ಶಿಲ್ಪಾ, ಅನ್ವಿತಾ, ಶ್ರುತಿ, ಭಾವನಾ, ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕ್ವೆಶ್ಚನ್ ಅಂಡ್ ಮೇಡಮ್, ಆನ್ಸರ್ಸ್ ನನ್ನೊಂದು ಹೇಳಿ. ಡೌಟು. ಅಂದ್ರೆ ಹೇಳಿ. ನಾನ್ ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ. ನಮ್ಮ ಮನೇಲಿ ಅಂತಾರೆ ನೀನ್ ಜಾಸ್ತಿನೇ ಮಾತಾಡೋದಿಲ್ಲ, ಮಗು ಹೇಗೆ ಆಕ್ಟಿವ್ ಬೆಳೀತೆ ಅಂತ. ಓಕೆ. ಅದೇ ಡೌಟ್. ಹಾ. ಓಕೆ, ನಿಮಗ್ ಹೇಗ್ ಬೇಕು? ಸಿ, ನಿಮಗೆ ಮಗು ಜಾಸ್ತಿ ಮಾತಾಡ್ಬೇಕು ಅಂತಿದ್ಯಾ, ಆಕ್ಟಿವ್ ಆಗಿರ್ಬೇಕು ಅಂತಿದ್ಯಾ, ಅಥವಾ ಸುಮ್ನೆ ಇದ್ರೂ ಪರವಾಗಿಲ್ಲ, ಜಸ್ಟ್ ಇಂಟೆಲಿಜೆಂಟ್ ಆಗಿದ್ರೆ, ಅಥವಾ ಸೋಷಿಯಲ್ ಆಗಿ ಇಂಟ್ರಾಕ್ಟ್ ಮಾಡೋದು ಆತರ ಎಲ್ಲ ಇಲ್ಲ ಮ್ಯಾಮ್, ಮಾಡ್ತಾ ಇದ್ರೆ? ಆಕ್ಟಿವ್ ಇರ್ಬೇಕು ಹ್ಮ್. ಅಂತ ಓಕೆ. ಆಸೆ. ಸೊ ಆಕ್ಟಿವ್ ಇರೋದಕ್ಕೂ ಜಾಸ್ತಿ ಮಾತಾಡೋದಕ್ಕೂ ಎಲ್ಲ ತುಂಬಾನೇ ಡಿಫ್ರೆನ್ಸ್ ಇದೆ. ಹಾ ಓಕೆ, ಸೈಲೆಂಟ್ ಆಗಿರೋರು ಆಕ್ಟಿವ್ ಇಲ್ಲ ಅಂತ ಏನಲ್ಲ. ಹಾ ಓಕೆ. ಸೊ ಹಂಗ್ ನೋಡಿದ್ರೆ ಸೈಲೆಂಟ್ ಆಗಿ ಇದ್ದವ್ರು ಕೂಡ ತುಂಬಾನೇ ಆಕ್ಟಿವ್ ಮೆಂಟಲಿ. ಓಕೆ. ಓಕೆ. ಸೊ ಮೆಂಟಲಿ ಅವ್ರಿಗೆ ತುಂಬಾನೇ ಪವರ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಎಲ್ಲಾನು ಇರುತ್ತೆ. ಸೊ ಜಸ್ಟ್ ಅವರು ಎಕ್ಸ್ಪ್ರೆಸ್ ಮಾಡಿರಲ್ಲ. ಮೇ ಬಿ ಎಷ್ಟೋ ಜನ ಇಂಟ್ರೋವರ್ಟ್ ಇಂಟ್ರೋವರ್ಟ್ ಅಂತ ಹೇಳ್ತಾ ಇದ್ದವರು ಎಷ್ಟೋ ಒಳ್ಳೆ ಒಳ್ಳೆ ಕೆಲಸಗಳನ್ನ, ಒಳ್ಳೆ ಒಳ್ಳೆ ವಿಷಯಗಳನ್ನ ಮಾಡಿದ್ದಾರೆ, ಆಯ್ತಾ. ಓಕೆ. ಸೊ ಇಟ್ ಈಸ್ ಆಲ್ ಅಬೌಟ್ ಮಾತಾಡ್ತಾರೋ ಮಾತಾಡಲ್ವೋ, ಬಟ್ ರಿಸಲ್ಟ್ ನಿಮಗೆ ಏನ್ ಬೇಕು, ಹ್ಮ್. ಆಯ್ತಾ. ಸೊ ಹಾ. ನಿಮ್ಗೆ ಅನ್ಸಿದ್ರೆ ನಾನ್ ಹ್ಮ್. ಮಾತಾಡಲ್ಲ, ಆದ್ರೆ ನನ್ ಮಗು ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡು ಆಕ್ಟಿವ್ ಆಗಿ ಹಂಗ್ ನಗ್ನಗ್ತಾ ಇರ್ಬೇಕು, ಆ ತರ ಅನ್ಸಿದ್ರೆ ನೀವ್ ಹಾ. ಅದನ್ನ ಅಟ್ ಲೀಸ್ಟ್ ವಿಜುವಲೈಸ್ ಮಾಡಿ, ನೀವೇ ಓಕೆ. ಆ ತರ ಮಾಡ್ತಾ ಇರೋ ಹಾಗೆ. ಅಂಡ್ ಓಕೆ. ಇವಾಗ ನೀವು ಇಲ್ಲಿ ತನಕ ಏನಿತ್ತೋ ಓಕೆ, ಬಟ್ ಈ 9 ಮಂತ್ಸ್ ಅಲ್ಲಿ ಯು ಹ್ಮ್. ಸ್ಟಾರ್ಟ್ ಡೂಯಿಂಗ್ ದಟ್. ಅಂದ್ರೆ ನಿಮ್ಗೆ ಅನ್ಸಿದ್ರೆ ನನ್ ಮಗು ಆ ಥರನೇ ಇರ್ಬೇಕು ಅಂತ ಅನ್ಸಿದ್ರೆ ಮಾತ್ರ ನೀವೇನ್ ಮಾಡಿ, ಎಲ್ಲರ ಜೊತೆ ಇವಾಗ ಮಾತಾಡಕ್ ಸ್ಟಾರ್ಟ್ ಮಾಡಿ, ಇವ್ರು ಇಂಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ. ಅಂದ್ರೆ ನಾನು ಒಬ್ಳೇ ಇರ್ತೀನಿ, ನಾನು ನಮ್ಮಮ್ಮ ಇಬ್ರೇ ಇರೋದು ಮನೆಯಲ್ಲಿ. ಹಾ, ಹಿಂಗಾಗಿ ಅದು ಹೌದು. ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ. ನೀವು ಯಾರಾದ್ರೂ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿ ಮಾತಾಡಿ. ಇಲ್ಲ, ನಾನು ಇಲ್ಲಿ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಮಾಡಿಲ್ವಾ ನಾನು? ಮಾಡಿದ್ದೀನಿ ಅನ್ಸುತ್ತೆ, ಮೇ ಬಿ. ಇಲ್ಲ ಇಲ್ಲ ಮೇಡಮ್. ಓಕೆ. ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ಇಬ್ಬಿಬ್ರು ಪಾರ್ಟ್ನರ್ಸ್ ಆಗಿ, ಆಯ್ತಾ. ಸೊ ಯಾವಾಗ ನಿಮ್ಗೆ ಬೇಜಾರಾಗುತ್ತೋ ಅವ್ರಿಗೆ ಕಾಲ್ ಮಾಡಿನೋ, ಮೆಸೇಜ್ ಮಾಡಿನೋ ಮಾತಾಡ್ಬೋದು, ಅಥವಾ ಇಂಟ್ರಾಕ್ಟ್ ಮಾಡ್ಬೋದು. ಕ್ಲಾಸ್ ಬಗ್ಗೆ ಡೌಟ್ಸ್ ಇದ್ರೆ ಕೇಳ್ಬೋದು, ಲಿಂಕ್ಸ್ ಏನಾದ್ರು ಶೇರ್ ಮಾಡೋದು, ಆತರ ರೆಕಾರ್ಡಿಂಗ್ ಶೇರ್ ಮಾಡೋದು, ಅಥವಾ ಬೇರೆ ಏನಾದ್ರು, ಆಯ್ತಾ. ಸೊ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಲ್ಲೋದು, ಆಯ್ತಾ. ಕೆಲವೊಂದ್ಸರಿ ನಾನೇ ಅವೈಲೇಬಲ್ ಇರಲ್ಲ, ಅವಾಗ ನೀವೇ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಮಾತಾಡ್ಕೋಬಹುದು. ಓಕೆ, ನನ್ಗೆ ಈ ತರ ಆಗ್ತಾ ಇತ್ತು, ಇನ್ನೊಬ್ರು ಏನ್ ಮಾಡ್ತಾರೆ, ಇಲ್ಲ ಮ್ಯಾಮ್ ಅವತ್ತು ಆ ತರ ಶೇರ್ ಮಾಡಿದ್ರು, ಮೇ ಬಿ ಇದು ವರ್ಕ್ ಆಗ್ಬೋದು, ಟ್ರೈ ಮಾಡಿ. ಸೊ ಈ ತರ ಏನೋ ಒಂದು ಪಾಸಿಟಿವ್ ಆಗಿ ಹೇಳೋದು, ನಿಮ್ಗೆ ಎನ್ಕರೇಜ್ ಮಾಡೋದು. ಸೊ ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡೋದು, ಒಬ್ರಿಗೊಬ್ರು ಅಪ್ಲಿಫ್ಟ್ ಮಾಡೋದು. ಮತ್ತೆ ಆ ಟಾಸ್ಕ್ ಕೊಟ್ಟಿದ್ರು ಮಾಡಿದ್ಯಾ, ಸೊ ಅದನ್ನ ಟ್ರ್ಯಾಕ್ ಮಾಡೋದು. ಅಲ್ವಾ. ಸೊ ನಾನು ಕೊಡೋದೇನೋ ಕೊಟ್ಬಿಡ್ತೀನಿ, ಸೊ ಟ್ರ್ಯಾಕ್ ಮಾಡ್ಬೇಕಲ್ವಾ. ಅನ್ವಿತಾ ಅವ್ರಂತೂ ಮಿಸ್ ಮಾಡ್ದೇನೆ ಕರೆಕ್ಟ್ ಆಗಿ ನಂಗೆ ಮೆಸೇಜ್ ಹಾಕ್ಬಿಡ್ತಾರೆ, ಮಾಡಿ ಟಾಸ್ಕ್ ಕಂಪ್ಲೀಟೆಡ್. ಅಲ್ವಾ ಅನ್ವಿತಾ ಅವ್ರೆ. ಸೊ ಈ ತರ
ಯು ಕ್ಯಾನ್ ಬಿ ದ ಅಕೌಂಟಬಿಲಿಟಿ ಪಾರ್ಟ್ನರ್ ಫಾರ್ ಈಚ್ ಅದರ್. ಓಕೆ. ಓಕೆ. ಅನ್ವಿತಾ ಮಾಡಿದ್ದಾರೆ ಅಂದ್ರೆ ನಾನು ಮಾಡಿದೀನಿ. ಆದ್ರೆ ತುಂಬಾ ಜನ ಅದು ಫಾಲೋ ಮಾಡ್ತಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ಟ್ರ್ಯಾಕ್ ಮಾಡಿಲ್ಲ ಅಲ್ವಾ. ಅವರು ಅದೆಂತ ಶ್ರುತಿ ಎಸ್ ಅನಿಲ್ ಅಂತ ಯಾರೋ ಇದ್ರು ಮ್ಯಾಮ್, ಅವ್ರು ಈಗ ಬರ್ತಾ ಇಲ್ಲ ಅವರು. ಹೌದಲ್ವಾ. ಹ್ಮ್ ಇವಾಗ ಅವ್ರು ಬರ್ತಾ ಇಲ್ಲ. ಅದಾದ್ಮೇಲೆ ನಂಗೆ ಅವ್ರು ಸಿಗ್ಲಿಲ್ಲ, ಮತ್ತೆ ಫೋನ್ ನಂಬರ್ಸ್ ನಂಗೆ ಅದು ಸಿಗ್ಲಿಲ್ಲ, ಅದಕ್ಕೆ ನಾನು ಅವ್ರದ್ದು ಟ್ರೈ ಮಾಡಿಲ್ಲ ಹ್ಮ್ 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 ಕಾಂಟ್ಯಾಕ್ಟ್ ಮಾಡಕ್ಕೆ. ಹ್ಮ್ ಇಲ್ಲ, ನಾನು ಹಬ್ಬ ಅದು ಇದು ಎಲ್ಲ ಬ್ಯುಸಿ ಆಗ್ಬಿಟ್ಟೆ, ನೋಡ್ಲಿಲ್ಲ, ನಾನು ಟ್ರ್ಯಾಕ್ ಮಾಡ್ಲಿಲ್ಲ. ನನ್ನ ಪಾರ್ಟ್ನರ್ ಅವರು ಡೆಲಿವರಿ ಆಗಿದೆ ಅಲ್ವಾ, ಸೊ ಅವ್ರಿಗೂ ಕೂಡ ಫಾಲೋ ಅಪ್ ಮಾಡಕ್ ಆಗಿಲ್ಲ. ಸೊ ನೋಡೋಣ ಯಾರ್ಯಾರು ಮಿಸ್ ಮಾಡ್ತಾ ಇದ್ದಾರೆ, ರೆಕಾರ್ಡಿಂಗ್ಸ್ ನೋಡ್ತಾ ಇದ್ದಾರಾ ಇಲ್ವಾ, ಎಲ್ಲಾನು ಫಾಲೋ ಅಪ್ ಮಾಡ್ಬೇಕು. ಓಕೆ ರಕ್ಷಿತಾ, ಹೊಸಬ್ರು ಈಗ ಲಾಸ್ಟ್ 2 ಬ್ಯಾಚ್ ಇಂದ ಜಾಯ್ನ್ ಆದವ್ರಿಗೆ ಮಾಡಿಲ್ಲ ಅನ್ಸುತ್ತೆ ನಾನು. ಮತ್ತೆ ಮಾಡ್ತೀನಿ. ಓಕೆ. ಇಲ್ಲಿ ಯಾರಿಗೆ ಅಕೌಂಟಬಿಲಿಟಿ ಪಾರ್ಟ್ನರ್ ಇವಾಗ ಆಲ್ರೆಡಿ ಇದ್ದಾರೆ? ನನ್ಗಿದ್ದಾರೆ ಮ್ಯಾಮ್, ಬಟ್ ಅವ್ರುನು ಈ ನಡುವೆ ಜಾಯ್ನ್ ಆಗ್ತಿಲ್ಲ. ಹ್ಮ್ 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 ಇದು ನಿಮ್ಮ ಕೆಲಸ, ಅದು ಟ್ರ್ಯಾಕ್ ಮಾಡ್ಬೇಕು. ನೀವು ಅಕಸ್ಮಾತ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ನಂಗೆ ರಿಪೋರ್ಟ್ ಮಾಡಿ. ಅವ್ರೇನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಿಮ್ಗೇನು ಚೆನ್ನಾಗ್ ಅನ್ನಿಸ್ತಾ ಇಲ್ಲ, ಅಥವಾ ಯೂಸ್ ಆಗ್ತಾ ಇಲ್ಲ, ಅಕೌಂಟಬಿಲಿಟಿ ಪಾರ್ಟ್ನರ್ಸ್ದು ಏನು ಇದಾಗ್ತಾ ಇಲ್ಲ, ನಂಗೆ ಇಂಟ್ರೆಸ್ಟ್ ಇದೆ ಆದ್ರೆ ಅವ್ರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಈ ತರ ಏನಾದ್ರು ಇದ್ರೆ ನಂಗೆ ರಿಪೋರ್ಟ್ ಮಾಡಿ, ಆಯ್ತಾ. ದೆನ್ ಅಕಸ್ಮಾತ್ ಅವರು ಏನು ಇದ್ ಮಾಡ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ನಂಗೆ ಮೆಸೇಜ್ ಮಾಡಿ. ಅಂಡ್ ಈವನ್ ಯಾರಾದ್ರೂ ಕ್ಲಾಸ್ ಮಿಸ್ ಮಾಡಿದ್ರೆ, ನಿಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ ಕ್ಲಾಸ್ ಮಿಸ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೇಕು, ಕ್ಲಾಸ್ ಅವ್ರು ಅಟೆಂಡ್ ಮಾಡಿದಾರ ಆ ಲಿಸ್ಟ್ ಅಲ್ಲಿ. ಇಲ್ಲ ಅವ್ರು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಪಿಂಗ್ ಮಾಡ್ಬೇಕು, ಈಗ ಮಾಡಿ ಅಂತ ಹೇಳಿ. ಇಲ್ಲ ಅವ್ರು ಮಾಡಕ್ ಆಗ್ತಿಲ್ಲ ಅಂದ್ರೆ ಏನ್ ರೀಸನ್ ಅಂತ ಕೇಳ್ಬೇಕು. ಓಕೆ. ಯಾಕಂದ್ರೆ ವೆನ್ ಯು ಆರ್ ಹ್ಯಾಂಡ್ ಹೋಲ್ಡಿಂಗ್ ಈಚ್ ಅದರ್, ನಾನ್ ಹೇಳ್ಬೋದು ಬಟ್ ನಂಗೆ ಇಲ್ಲಿ ಟ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ, ಆಯ್ತಾ. ಸೊ ಅದಕ್ಕೂ ಮೀರಿ ನಿಮ್ಗೆ ನೀವು ಯಾವಾಗ ಪಾರ್ಟ್ನರ್ಸ್ ಆಗಿರ್ತೀರೋ ಯು ಫೀಲ್ ವೆರಿ ಹ್ಯಾಪಿ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಮತ್ತೆ ಹಾ ಹೌದು. ಸೊ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನೀವು ಒಬ್ರಿಗೊಬ್ರು ಅಪ್ಲಿಫ್ಟ್ ಮಾಡುವಾಗ ಏನಾಗುತ್ತೆ, ನಿಮ್ಗೆ ತುಂಬಾ ಖುಷಿ ಆಗ್ತಾ ಬರುತ್ತೆ. ಯು ಫೀಲ್ ಲೈಕ್ ಸಪೋರ್ಟೆಡ್. ನಂಗೂ ಯಾರೋ ಒಬ್ರು ಇದ್ದಾರೆ, ನಂಗೂ ಫ್ರೆಂಡ್ ಇದ್ದಾರೆ. ಸೊ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಪ್ಲಾನಿಂಗ್ ಕ್ಲಾಸ್ ಅಲ್ಲಿ ಅಂದ್ರೆ, ದೇ ಆರ್ ಫೀಲಿಂಗ್, ನಂಗೆ ಒಂಥರ ಜಲಸ್ ಆಗುತ್ತೆ, ಅಯ್ಯೋ ನಂಗೆ ಅಕೌಂಟಬಿಲಿಟಿ ಪಾರ್ಟ್ನರ್ ಇಲ್ವಲ್ಲ. ಅಷ್ಟು ಚೆನ್ನಾಗಿ ಅವರೆಲ್ಲ ಜೊತೆಗೆ ಮಂತ್ರಾಸ್ ಕಲಿತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಒಬ್ರು ವಿಡಿಯೋ ಆನ್ ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಹೇಳ್ತಾರೆ, ಇಲ್ಲ ನೀನ್ ವಿಡಿಯೋ ಆನ್ ಮಾಡ್ಬೇಕು. ಅವ್ರಿಗವ್ರೆ ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್. ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಅಪರ್ಚುನಿಟಿ, ಆಯ್ತಾ. ಹೌ ಟು ಡೂ ವಿಜುವಲೈಸೇಷನ್ ಅಂಡ್ ಅಫರ್ಮೇಶನ್. ಓಕೆ. ಓಕೆ ಶಿಲ್ಪಾ ಅವರೆಲ್ಲ, ನಾನು ರೆಕಾರ್ಡಿಂಗ್ ಸೆಷನ್ ಕಳಿಸ್ತೀನಿ ಎಂದಿದ್ದೆ, ಕಳಿಸಿಲ್ಲ ಅನ್ಸುತ್ತೆ. ನಾನು ಕಳಿಸ್ತೀನಿ ರೆಕಾರ್ಡೆಡ್ ಸೆಷನ್. ವಿಜುವಲೈಸೇಷನ್ ಮಾಡೋದು ಮತ್ತೆ ವಿಷನ್ ಬೋರ್ಡ್ ಮಾಡೋದು, ಅಫರ್ಮೇಶನ್ಸ್ ಮಾಡೋದು ಎಲ್ಲ ರೆಕಾರ್ಡೆಡ್ ಸೆಷನ್ ಇದೆ. ಯಾಕಂದ್ರೆ ಮತ್ತೆ ಮತ್ತೆ ಹೇಳ್ತಾ ಹೋದ್ರೆ ರಿಪೀಟ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಆ ರೆಕಾರ್ಡೆಡ್ ಸೆಷನ್ ಕಳ್ಸಿರ್ತೀನಿ. ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ನಂಗೆ ಮೆಸೇಜ್ ಮಾಡಿ, ಓಕೆನಾ. ಓಕೆ ಮ್ಯಾಮ್, ಹಾ ಓಕೆ. ಮ್ಯಾಮ್ ನಂಗೂ ಡೌಟ್ ಇದೆ ಮ್ಯಾಮ್. ಹೇಳಿ ಬಾನು. ಮ್ಯಾಮ್ ನಮ್ ಡಾಕ್ಟರ್ ಸರಿಯಾಗಿ ರೆಸ್ಪಾಂಡೇ ಮಾಡಲ್ಲ ಮ್ಯಾಮ್. ಏನ್ ಪ್ರಾಬ್ಲಮ್ ಹೇಳಿದ್ರು ಎಲ್ಲ ನಾರ್ಮಲ್ ಜಸ್ಟ್ 2 ಮಿನಿಟ್ಸ್ ತಗೊಳ್ತಾರೆ ಮ್ಯಾಮ್ ಮಾತಾಡಕ್ಕೆ. ಓಕೆ. ಏನ್ ಸೊಲ್ಯೂಷನ್ ಅಂತ ಏನು ಕೊಡಲ್ಲ, ಎಲ್ಲ ಕಾಮನ್ ನಾರ್ಮಲ್ ಅಂತ ಹೇಳಿ ಕಳಿಸ್ತಾರೆ. ನಮ್ಗೆ ತುಂಬಾ ಭಯ, ಏನು ಸಜೆಷನ್ ಕೊಟ್ಟಿಲ್ಲ ಅಂತಂದ್ರೆ ತಲೆಯಲ್ಲಿ ಅದೇ ಇರುತ್ತಲ್ಲ, ಯಾಕೆ ಇವ್ರು ಹಿಂಗ್ ಮಾಡ್ತಿದ್ದಾರೆ, ಡಾಕ್ಟರೇ ಚೆನ್ನಾಗಿಲ್ಲ. ಬಟ್ ನಾನೀಗ 9th ಮಂತ್ಗೆ ಇನ್ 1 ವೀಕ್ ಇದೆ ಮ್ಯಾಮ್. ನಾನು ಈಗ ಡಾಕ್ಟರ್ನು ಚೇಂಜ್ ಮಾಡಕ್ ಆಗಲ್ಲ. ಫಸ್ಟ್ ಚೆನ್ನಾಗಿ ನೋಡ್ತಿದ್ರು, ಈಗ ಚೆನ್ನಾಗೇ ನೋಡ್ತಿಲ್ಲ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಓಕೆ. ಸೊ ಮೇ ಬಿ ಇದು 2 ತರ ಆಗಿರ್ಬೋದು, ಆಯ್ತಾ. ಒಂದು, ಅಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಇದೆ, ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅದು ಒಂದಾಗಿರಬಹುದು. ಇಲ್ಲ ಅಂದ್ರೆ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಿಮ್ಗೆ ಅದು ದೊಡ್ಡದು ಅನ್ನಿಸ್ತಾ ಇದೆ, ಇನ್ನು ಒಂದಾಗಿರಬಹುದು, ಆಯ್ತಾ. ಸೊ ಅದು ಇದು 2 ಚಾನ್ಸಸ್. ಫಸ್ಟ್ ಒನ್ ಏನು, ಅಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಆದ್ರೆ ಅಡ್ರೆಸ್ ಮಾಡ್ತಾ ಇಲ್ಲ ಅಂತ. ಆ ಕಂಡೀಷನ್ ಇದ್ದಾಗ ಫಸ್ಟ್ ನೀವೇನು ಹೇಳಿದ್ರಿ, ಮೊದ್ಲೆಲ್ಲ ಚೆನ್ನಾಗಿ ನೋಡ್ತಾ ಇದ್ರು, ಇವಾಗ ಚೆನ್ನಾಗಿ ನೋಡ್ತಾ ಇಲ್ಲ ಅನ್ನೋ ಹೌದು ತರ ಮ್ಯಾಮ್. ಮೆನ್ಷನ್ ಮಾಡಿದ್ರಿ ಅಲ್ವಾ. ಸೊ ಅದ್ ಏನಾಗಿರ್ಬೋದು ಅಂದ್ರೆ, ನೀವು ಜಾಸ್ತಿ ಡೌಟ್ಸ್ ಕೇಳಿ 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 ಅವ್ರಿಗೆ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಅವ್ರು ಬಂದಿರ್ಬೋದು. ಅಯ್ಯೋ ಈ ಹುಡ್ಗಿ ಯಾವಾಗ್ಲೂ ಬರೀ ಇದೇ ಕೇಳ್ತಾ ಇರ್ತಾಳೆ ಅನ್ನೋ ಮ್ಯಾಮ್ ತರ ಇಲ್ಲ, ಏನೋ ಅವರು ಒಂದು ಅನ್ಸಿದ್ದು. ಅವ್ರ ಹತ್ರ ತುಂಬಾ ಜನ ಕನ್ಸಲ್ಟೇಷನ್ಗೆ ಹೋಗ್ತಾರೆ ಮ್ಯಾಮ್. ಒಂದ್ ದಿನಕ್ಕೆ more than 100 ಮೆಂಬರ್ಸ್ ನ ಅವ್ರು ಕನ್ಸಲ್ಟ್ ಮಾಡ್ತಾರೆ. ಸೊ ನಾವು 800 rupees ಫೀ ಪೇ ಮಾಡ್ತೀವಿ ಮ್ಯಾಮ್. ಜಸ್ಟ್ 2 ಮಿನಿಟ್ಸ್ ಕೂಡ ಟೈಮ್ ಕೊಡಲ್ಲ ಮ್ಯಾಮ್ ಅವರು ನಮ್ಗೆ.
ಓಕೆ ಓಕೆ ಹಾ, ಸೊ ಅಂದ್ರೆ ಅಸಿಸ್ಟೆಂಟ್ ನನ್ಗೆ ಡಾಕ್ಟರ್ಸ್ ಏನು ಇಲ್ವಾ, ಅವ್ರೊಬ್ರೇ ನೋಡ್ತಾ ಇದ್ದಾರಾ? ಅಂದ್ರೆ ಲಾಸ್ಟ್ ನಂದು ಕೇಸ್ ಹ್ಯಾಂಡಲ್ ಮಾಡಿದ್ದು ಅದೇ ಡಾಕ್ಟರ್ ಇದ್ರು. ಸೊ ಅದಕ್ಕಂತಾನೆ ನಾವು ಅವ್ರ ಹತ್ರ ಹೋದ್ ನಮ್ ಹ್ಮ್ ಬಗ್ಗೆ ಒಂದ್ ಸ್ವಲ್ಪ ಗೊತ್ತಿರುತ್ತೆ ಅಂತ. ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ನಾನು ಅಂತ ನೆನ್ಪಿಲ್ಲ ಮ್ಯಾಮ್. ಹ್ಮ್ ಅಂದ್ರೆ ತುಂಬಾ ಓಕೆ ಜನ ಪೇಷಂಟ್ಸ್ ಇದ್ದಾರೆ ಅವರಿಗೆ. ಓಕೆ 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 ನಂಗೆ ತುಂಬಾ ತಲೆ ಚಕ್ಕರ್ ಬರ್ತಿದೆ. ಹ್ಮ್ ನಂಗೇನೋ ಪ್ರಾಬ್ಲಮ್ ಇದೆ ಅಂತ ನನಗ್ ಫೀಲ್ ಆಗ್ತಿದೆ. ಬಟ್ ಆ ಹ್ಮ್ ಅಮ್ಮಂಗ್ ಹೇಳಿದ್ರೆ ಅದ್ ನಾರ್ಮಲ್ ಅಂತಾನೆ ಹೇಳ್ತಿದ್ದಾರೆ. ಹ್ಮ್ ಓಕೆ ತಲೆ ಸುತ್ತು ಬರ್ತಿದೆ, ಜಾಸ್ತಿ ತಲೆ ಸುತ್ತು ಬರ್ತಿದೆ ನಂಗೆ. ಹ್ಮ್ ನಾನೇನ್ ಮಾಡ್ಬೇಕು, ನೀವೇ ಸಜೆಷನ್ ಕೊಡಿ ಮ್ಯಾಮ್. ಓಕೆ ಸೊ ತಲೆ ಸುತ್ತು ಬರ್ತಾ ಇದೆ ಅಂತಂದ್ರೆ ಇದು ನಿಮ್ಗೆ ಮೊದ್ಲೇ ಇತ್ತಾ? ನನ್ಗೆ ಒಬ್ರು ಮೆನ್ಷನ್ ಮಾಡಿದ್ರು, ನಂಗೆ ಮುಂಚೆನೆ ಅದು ಇತ್ತು ತಲೆ ಸುತ್ತು ಬರೋದು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿ. ನೀವು ಆತರ ಏನಾದ್ರು ಇತ್ತಾ ಅಥವಾ ಇವಾಗ ಬರ್ತಾ ಇಲ್ಲ ಇದೆ? ಮ್ಯಾಮ್, ಲಾಸ್ಟ್ 1 ಮಂತ್ ಇಂದ ಸ್ಟಾರ್ಟ್ ಆಗಿದೆ. ಹ್ಮ್ ನಾನು ಮೇ ಬಿ ಪ್ರೋಟೀನ್ ವಿಟಮಿನ್ಸ್ ಸಾಕಾಗ್ತಿಲ್ವೇನೋ, ಚೆನ್ನಾಗ್ ತಿನ್ನೋಣ ಅಂತ ಅಂದ್ಬಿಟ್ಟು ಹ್ಮ್ ಈಗ ಚೆನ್ನಾಗ್ ತಿಂತಿದ್ದೀನಿ ಮ್ಯಾಮ್, ಆದ್ರೂ ನಂಗೆ ತಲೆ ಸುತ್ತು ಬರ್ತಿದೆ. ಹ್ಮ್ ಇಲ್ಲ ಮೇಡಮ್, ಹೇಳಿ. ಇದು ನನಗೆ ಸಜೆಸ್ಟ್ ಮಾಡಿದ್ರು ಅನುಪಮ ಮೇಡಮ್. ಹ್ಮ್ ಪಿತ್ತ ಪ್ರಕೃತಿ ಅವರಿಗೆ ಸ್ವಲ್ಪ ತಲೆ ತಲೆ ಸುತ್ತು ಸುತ್ತು ಜಾಸ್ತಿ. ಜಾಸ್ತಿ. ಹುಣಸೆ ಹಣ್ಣು ಹ್ಮ್ ಅದೆಲ್ಲ ಅಂದ್ರೆ ನಂಗೆ ಹೇಳಿದ್ದು ಹ್ಮ್ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ರು. ಮತ್ತೆ ಗೋಡಂಬಿ ಹ್ಮ್ ಅದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ರು. ಓಕೆ ಓಕೆ ಹ್ಮ್ ಹ್ಮ್ ನೋಡೋಣ ಭಾವನಾ ಅವರೇ. ಹ್ಮ್. ರಕ್ಷಿತಾ ಅವ್ರು ಹೇಳಿದ್ಮೇಲೆ ನಂಗೆ ನೆನಪಾಯ್ತು. ಸೊ ಆ ಥರ ಸಜೆಷನ್ಸ್ ಮ್ಯಾಮ್ ಅವ್ರು ತುಂಬಾ ಚೆನ್ನಾಗಿ ಕೊಡ್ತಾರೆ. ಅವ್ರಿಗೇನಾದ್ರೂ ಈ ಥರ ಯಾವ್ದಾದ್ರು ಒಂದು ಸೆಷನ್ ಮಾಡಿ ಹಿಂಗೆ ಕೆಲವೊಂದು ಈ ಥರ ಪರ್ಟಿಕ್ಯುಲರ್ ಬಾಡಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂತ ತಗೊಳಕ್ಕಾಗುತ್ತಾ ಅಂತ ನಾನು ಕೇಳ್ತೀನಿ ಅವ್ರಿಗೆ, ಆಯ್ತಾ? ಸೊ ಅಲ್ಲಿವರೆಗೆ ನೀವು ಇದನ್ನ ಟ್ರೈ ಮಾಡಿ ನೋಡಿ, ಹುಳಿ ಪದಾರ್ಥ, ಆಯ್ತಾ? ಪಿತ್ತ ಜಾಸ್ತಿ ಆದಾಗ ಅಫ್ಕೋರ್ಸ್ ಅದು ಆಗುತ್ತೆ. ಅಂಡ್ ಅದಕ್ಕೆ ನೀವು ಪಿತ್ತಗೆ ಇನ್ನೂ ಒಂದೇನಂದ್ರೆ ಟೆನ್ಷನ್ ಆಗಿರ್ಬೋದು ಅಂಡ್ ನಿಮ್ಮ ಸ್ಟ್ರೆಸ್ಸು ಮತ್ತೆ ನಿಮ್ಮ ಕೋಪ, ಆಯ್ತಾ? ಇದು ಕೂಡ ಕಾಂಟ್ರಿಬ್ಯೂಟ್ ಜಾಸ್ತಿ ಆಗುತ್ತೆ, ಆಯ್ತಾ? ಸೊ ಹ್ಮ್. ಅವ್ರು ಹೇಳ್ದಾಗೆ ಡಯಟರಿ ಫ್ಯಾಕ್ಟರ್ ಅಲ್ಲಿ ಇದನ್ನ ಹುಳಿ ಪದಾರ್ಥ ಅದನ್ನ ಅವಾಯ್ಡ್ ಮಾಡೋದು ಇಟ್ಸ್ ರಿಯಲಿ ಗುಡ್, ಆಯ್ತಾ? Okay. ಸೊ ಡಯಟರಿ ಬಿಟ್ಬಿಟ್ಟು ಅಂದ್ರೆ ನಾನು ಜಾಸ್ತಿ ಡಯಟ್ ಕವರ್ ಮಾಡಲ್ಲ, ಅದಕ್ಕೆ ಡಯಟರಿ ಬಿಟ್ಟು ನೀವು ಉಳಿದಿದ್ದ ಫ್ಯಾಕ್ಟರ್ಸ್ ನೋಡೋದಾದ್ರೆ ನೀವು ಮೆಂಟಲಿ ಇದನ್ನ ಈ ಸ್ಟ್ರೆಸ್ ಲೆವೆಲ್ಸ್ ಮತ್ತೆ ನಿಮ್ಮ ಕೋಪನ ಕಮ್ಮಿ ಮಾಡ್ಕೋಬೇಕು, ಆಯ್ತಾ? ಸೊ ಹ್ಮ್. ಇನ್ನೊಬ್ರು ಯಾರೋ ನಿನ್ನೆ ಕಲಾ ಅನ್ಸುತ್ತೆ ಕೇಳಿದ್ರು. ಸೊ ಹೇಗೆ ನಾವು ಕೋಪ ಕಮ್ಮಿ ಮಾಡ್ಕೊಳ್ಳೋದು, ಹ್ಯಾಂಡಲ್ ಮಾಡೋದು, ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ ಅದೆಲ್ಲಾನು ಹೇಳಿ ಅಂತ ಹೇಳ್ಬಿಟ್ಟು. ಸೊ ನಾನು ಇವತ್ತು ಅದು ಕವರ್ ಮಾಡ್ತೀನಿ ಟಾಪಿಕ್ನ. ಅಂದ್ರೆ ಹ್ಮ್ ಹೆಂಗೆ ನೀವು ನೆಗೆಟಿವಿಟಿಯಿಂದ ಹೊರಗೆ ಬರಬೇಕು, ಆಯ್ತಾ? ಹೆಂಗೆ ನೆಗೆಟಿವಿಟಿಯಿಂದ ದೂರ ಇರಬೇಕು, ಕೆಲವೊಂದು ಅನ್ವಾಂಟೆಡ್ ಸಜೆಷನ್ಸ್ ಇಂದ ದೂರ ಇರೋದು, ಅಲ್ವಾ? ಸೊ ಈ ಥರದ್ದೆಲ್ಲಾನು ಮಾಡೋದು. ಹ್ಮ್ ಒಂದ್ ನಿಮಿಷ. ಎಸ್, ಅದಕ್ಕೆ ನಾನು ತುಂಬಾ ಸಜೆಷನ್ಸ್ನ ಈಗ ಆಲ್ರೆಡಿ ಕೊಟ್ಟಿದ್ದೀನಿ. ಮೇ ಬಿ ಮಧ್ಯ ಮಧ್ಯ ಜಾಯ್ನ್ ಆದವ್ರಿಗೆ ಸ್ವಲ್ಪ ಬ್ರೇಕ್ ಆಗ್ತಾ ಇರ್ಬೋದು ಕೆಲವೊಂದು ಟಾಪಿಕ್ಸ್, ಅದಕ್ಕೆ ನಾನು ಸ್ವಲ್ಪ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬ್ರೀದಿಂಗ್ ಅನ್ನೋದು ಎಲ್ಲದಕ್ಕೂ ನಿಜವಾಗ್ಲೂ ಸೊಲ್ಯೂಷನ್, ಆಯ್ತಾ? ಸೊ ಭಾವನವ್ರೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ ಅಬ್ಡಮನಲ್ ಬ್ರೀದಿಂಗ್. ಎಲ್ಲ ಎಷ್ಟೋ ವಿಷಯಗಳು ಇದರಿಂದ ಸೆಟಲ್ ಡೌನ್ ಆಗುತ್ತೆ. ಮತ್ತೆ ಶೀತಲಿ ಪ್ರಾಣಾಯಾಮ ಅದು ಕೂಡ ಸ್ವಲ್ಪ ಎಫೆಕ್ಟಿವ್ ಇದೆ. ಶೀತಲಿ ಪ್ರಾಣಾಯಾಮ ಅದನ್ನ ಕೂಡ ಮಾಡ್ಬೋದು. ಮತ್ತೆ ಓಂ ಚಾಂಟಿಂಗ್ ಇದೆಯಲ್ಲ, ಓಂ ಚಾಂಟಿಂಗ್ ಜಾಸ್ತಿ ಮಾಡಿ, ಆಯ್ತಾ? ಸೊ ಜಾಸ್ತಿ ಮಾಡ್ತಾ ಮಾಡ್ತಾ ನೀವೇನ್ ಮಾಡಿ, ಮಕಾರ, ಆಯ್ತಾ? ಓಂ ಓಂನ ನಾವು ಎರಡು ತರ ಹೇಳ್ಬೋದು, ಓ ಎಂ ಮತ್ತೆ AUM, ಆಕಾರ, ಊಕಾರ, ಮಾಕಾರ, ಆಯ್ತಾ? ಸೊ ಆಕಾರ ಹೇಳ್ಬೇಕಾದ್ರೆ ನಮ್ಗೆ ಕೆಳಗಿನ ದೇಹಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಯಾರೆಲ್ಲ ಈ ಡೈಜೆಸ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸು, ಸೊ ವೈಷ್ಣವಿ ಅವ್ರು ಹೇಳಿದ್ರು ನಂಗೆ ವಾಮಿಟಿಂಗ್ ಜಾಸ್ತಿ ಆಗ್ತಾ ಇದೆ, ಸೊ ಅದು ಕೂಡ ಡೈಜೆಸ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ವಾ? ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಆಕಾರ ಜಾಸ್ತಿ ಹೇಳ್ಬೇಕು. ಓಂ ಹೇಳುವಾಗ ಆ ಈ ತರ ಬರುತ್ತೆ, ಆಯ್ತಾ? ಸೊ ಅಸಿಡಿಟಿ ಆಗಿರ್ಬೋದು, ಈ ತರ ವಾಮಿಟಿಂಗ್ ಆಗಿರ್ಬೋದು, ಇದನ್ನ ಕಡಿಮೆ ಮಾಡೋದಾದ್ರೆ
ಆ ಖಾರ ಜಾಸ್ತಿ ಹೇಳ್ಬೇಕು, ಯಾಕಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಡೈಜೆಷನ್ ಅಲ್ವಾ, ಹೊಟ್ಟೆ ಈ ಭಾಗಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ದ ಹೇಳುವಾಗ, ಆಯ್ತಾ. ಊಕಾರ ಹೇಳುವಾಗ ನಮ್ಗೆ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿಗೆ ಏನಾದ್ರು ಅಂದ್ರೆ ಬ್ರೆತ್ಲೆಸ್ನೆಸ್ ಆಗುತ್ತೆ, ಸ್ವಲ್ಪ ಉಸಿರಾಟ ಬೇಗ ಆಗೋದು, ಸೊ ಉಸಿರು ಜಾಸ್ತಿ ತಗೊಳಕ್ ಆಗ್ತಾ ಇಲ್ಲ ಅನ್ಸೋದು, ಆ ಥರದವ್ರು ಏನ್ ಮಾಡ್ಬೇಕು, ಊಕಾರ ಜಾಸ್ತಿ ಹೇಳ್ಬೇಕು, ಆಯ್ತಾ. ಆ ಓಕೆ, ಊಕಾರ ಜಾಸ್ತಿ ಲಾಂಗ್ ಟರ್ಮ್ ಹೇಳ್ಬೇಕು, ಆಯ್ತಾ. ಮಕಾರ ಯಾರು ಜಾಸ್ತಿ ಹೇಳ್ಬೇಕು, ಪಿತ್ತ ಆಲ್ಮೋಸ್ಟ್ ಮೇಲೆ, ಆಯ್ತಾ, ಇಲ್ಲಿಂದ ಮೇಲೆ ಇರೋದು ಜಾಸ್ತಿ ಪಿತ್ತ ಪ್ರಕೃತಿ ಇರೋರ್ಗೆ. ಸೊ ನೀವೇನ್ ಮಾಡ್ಬೇಕು, ಅಕಸ್ಮಾತ್ ಈ ತರ ನೀವು ಹೇಳಿದ್ರಿ ಚಕ್ಕರ್ ಬರುತ್ತೆ ಅಂತ ಹೇಳ್ಬಿಟ್ಟು, ಇಟ್ ಈಸ್ ರಿಲೇಟೆಡ್ ಟು ದಿಸ್ ಪಾರ್ಟ್ ಅಲ್ವಾ. ಸೊ ನಮ್ಗೆ ಹಂಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಅಂದ್ರೆ ನಮ್ಗೆ ಮೇಲಿನ ಭಾಗ ಇಲ್ಲೇನಿದೆ, ಇಲ್ಲಿಂದ ಮೇಲ್ಗಡೆ ಕುತ್ತಿಗೆಯಿಂದ ಮೇಲ್ಗಡೆ ಏನಿದೆ ಅದೆಲ್ಲಾನು ಮಕಾರ ಇಂದ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು, ಆಯ್ತಾ. ಸೊ ಇದು ಯೂನಿವರ್ಸಲ್ ಇದು ಸೌಂಡ್ ಓಂ ಅನ್ನೋದು. ಅಂಡ್ ಅದ್ರಲ್ಲಿ ಮಕಾರ ಜಾಸ್ತಿ ಎಳಿತಾ ಹೋದಾಗ ನಿಮ್ಗೆ ಇಲ್ಲಿ ವೈಬ್ರೇಟ್ ಆಗ್ತಾ ಹೋಗುತ್ತೆ ಒಳಗಡೆ. ನಾನು ಹೇಳ್ತಾ ಇರೋದು ಹೇಳುವಾಗ ನೋಡಿ, ಇಲ್ಲಿಂದ ಇಲ್ಲಿ ತನಕ ಪೂರ್ತಿ ವೈಬ್ರೇಟ್ ಆಗುತ್ತೆ. ಅದನ್ನ ನೀವು ಮಾಡಿದ್ರೆ ರಿಲೀಫ್ ಆಗುತ್ತೆ. ಓಕೆ ಮ್ಯಾಮ್. ಓಕೆ, ಸಾರಿ, ಕ್ಲಿಕ್ ನನ್ಗೂ ಒಂದ್ ಡೌಟ್ ಇತ್ತು ಮ್ಯಾಮ್. ಹೇಳಿ. ಊಟ ಆದ ತಕ್ಷಣ ನನ್ಗೆ ಹೊಟ್ಟೆ ಒಂಥರ ಲೈಕ್ ಟೈಟ್ ಅನ್ಸ್ತಾ ಇದೆ. ಹ್ಮ್ ಹ್ಮ್ ತುಂಬಾ ತಿನ್ಬಿಟ್ಟೆ ಅನ್ಸುತ್ತೆ. ಹ್ಮ್ ಆದ್ರೆ ಹ್ಮ್ 1 ಅವರ್ಗೆಲ್ಲ ಮತ್ತೆ ಹಸಿವು ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಏನ್ ತೊಂದ್ರೆ ಇಲ್ಲ. ಸೊ ನಾವು ಅಂದ್ರೆ ಹೊಟ್ಟೆ ಜಾಸ್ತಿ ಆ, ಇದಾಗಿರೋದ್ರಿಂದ, ಎಕ್ಸ್ಪ್ಯಾಂಡ್ ಆಗ್ತಾ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಆ ಕಡೆ ಈ ಕಡೆ ಇರೋ ಎಲ್ಲಾ ಪಾರ್ಟ್ಸ್ ಕಂಪ್ರೆಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಸ್ಟಮಕ್ ಮತ್ತೆ ಏನು ಇಂಟೆಸ್ಟೈನ್ ಆಗಿರ್ಬೋದು, ಎಲ್ಲಾನು ಚೆದರಿ ಹೋಗಿರುತ್ತೆ ಅಲ್ವಾ. ಸೊ ಅಲ್ಲಿರುವಂತಹ ಸ್ಪೇಸ್ ಕೂಡ ಕಮ್ಮಿ ಆಗಿರುತ್ತೆ. ಇದಕ್ಕೆ ಡಯಾಫ್ರಾಮ್ ಬ್ರೀದಿಂಗ್ ಹೆಲ್ಪ್ ಆಗುತ್ತೆ. ಸೊ ಅಬ್ಡಮನಲ್ ಬ್ರೀದಿಂಗ್ ಹೇಳಿದ್ನಲ್ವಾ, ಅದೇ ತರ ಡಯಾಫ್ರಾಮ್ ತನಕನೂ ಬ್ರೀದ್ ಮಾಡಬೇಕು. ಸೊ ನೇರವಾಗಿ ಕುತ್ಕೊಳ್ಳೋದು ಇನ್ನೂ ಹೆಲ್ಪ್ ಆಗುತ್ತೆ. ಯಾವಾಗ ನಾವು ಹಿಂಗೆ ಬಗ್ಗಿ ಕುತ್ಕೊಂತೀವೋ, ಕಂಪ್ರೆಸ್ಡ್ ಆಗಿ ಕುತ್ಕೋತೀವೋ, ಅವಾಗ ಏನಾಗುತ್ತೆ, ನಮ್ಗೆ ಅಲ್ಲಿ ಸ್ಪೇಸು ಜಾಸ್ತಿ ಇಕ್ಕಟ್ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೆ ಆದಷ್ಟು ಹೀಗೆ ನೇರವಾಗಿ ಕುತ್ಕೊಳ್ಳಿ. ಜಾಸ್ತಿ ಹೊತ್ತು ನೇರವಾಗಿ ಕುತ್ಕೊಳ್ಳೋಕ್ ಆಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಪಿಲ್ಲೋನ ಬೆನ್ನಿನ ಹಿಂದ್ಗಡೆ ಇಟ್ಕೋಬೇಕು, ಸೊಂಟದ ಕೆಳಭಾಗದಲ್ಲಿ ಇಟ್ಕೊಂಡು ಕುತ್ಕೋಬೇಕು ಅಕಸ್ಮಾತ್ ಕುತ್ಕೊಳ್ಳುವಾಗ ನೀವು. ಸೊ ಆ ತರ ಕುತ್ಕೊಂಡು ಊಟ ಮಾಡುವಾಗ್ಲೂ ಅದನ್ನ ಫಾಲೋ ಮಾಡಿ, ಆಯ್ತಾ. ಸೊ ಸೊಂಟದ ಹತ್ರ ಹಿಂದ್ಗಡೆ ಬೆನ್ನಿನ ಕೆಳಭಾಗದ ಹತ್ರ ನೀವು ಆ ಪಿಲೋ ಇಟ್ಕೊಂಡು ಒರ್ಕೊಂಡು ಕುತ್ಕೊಂಡು ಊಟ ಮಾಡಿ. ಆವಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಓಪನ್ ಅಪ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಸ್ಪೇಸ್ ಜಾಸ್ತಿ ಓಪನ್ ಅಪ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಗೆ ಆ ಊಟ ಚೆನ್ನಾಗಿ ಸೇರುತ್ತೆ, ಆಯ್ತಾ. ಸೊ ನೀವು ಹೇಳಿದ ಹಾಗೆ ಬೇಗನೆ ಹೊಟ್ಟೆ ತುಂಬಿದೆ ಅನ್ಸುತ್ತೆ, ಅದು ಅಫ್ಕೋರ್ಸ್ ಆ ತರ ಅನ್ಸ್ತಾ ಇರುತ್ತೆ. ಬಟ್ ಆಮೇಲೆ ನಿಮ್ಗೆ ಹಂಗ ಅನ್ಸಿದೆ ಅಂದ್ರೆ ಸ್ಟಾಪ್ ಮಾಡಿ. ಆಫ್ಟರ್ ಸಮ್ ಟೈಮ್ ನಿಮ್ಗೆ ಊಟ ಮಾಡ್ಬೇಕನ್ಸಿದ್ರೆ ಖಂಡಿತವಾಗ್ಲೂ ಏನಾದ್ರೂ ಸ್ನಾಕ್ಸ್ ತರ ತಿನ್ನಿ, ಆಯ್ತಾ. ಸೊ ನಾವೇನ್ ಹೇಳ್ತೀವಿ, ಪ್ರೆಗ್ನೆನ್ಸಿಲಿ ಫ್ರೀಕ್ವೆಂಟ್ ಮೀಲ್ಸ್, ಆಯ್ತಾ. 3 ಟೈಮ್ಸ್ ಊಟ ಮಾಡೋದಲ್ಲ, 5 ಟೈಮ್ಸ್ ಊಟ ಮಾಡಿ, ಆಯ್ತಾ. ಅದನ್ನೇ ಸ್ವಲ್ಪ ಸ್ವಲ್ಪದ ತಗೋಬೇಕು, ಜಾಸ್ತಿ ಜಾಸ್ತಿ ಪೂರ್ತಿ ಅಂದ್ರೆ ಇವಾಗ ಹೇಳ್ತಾರೆ ಎಲ್ಲ. ಆಮ್, ಅಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಅವಾಗೆಲ್ಲ ತುಂಬಾ ಹೇಳ್ತಾ ಇದ್ರು, 2 ಹೊಟ್ಟೆ ನಿಂಗೆ ಇಬ್ರಿಗೆ ತಿನ್ಬೇಕು ಅನ್ನೋ ತರ. ಬಟ್ ಆ ತರ ಅಲ್ಲ, ನ್ಯೂಟ್ರಿಷನ್ ಜಾಸ್ತಿ ಮಾಡಿ, ಆಯ್ತಾ. ಸೊ ಅದನ್ನೇ ಕ್ವಾಂಟಿಟಿ ಅಷ್ಟೇ ಇರ್ಲಿ ಅಂದ್ರೆ ಅದನ್ನ ಡಿವೈಡ್ ಮಾಡಿ, ಓಕೆನಾ. ಸೊ ಹಣ್ಣು ಯಾವಾಗ ತಿನ್ಬೇಕು,
ಆ, ಮತ್ತೆ ಬೇರೆ ಡ್ರೈ ಫ್ರೂಟ್ಸ್ ಯಾವಾಗ ತಿನ್ಬೇಕು ಇದನ್ನೆಲ್ಲಾನು ಡಿವೈಡ್ ಮಾಡ್ಕೊಳ್ಳಿ. ಮತ್ತೆ ಫ್ರೀಕ್ವೆಂಟ್ ಮೀಲ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. 5 ಟೈಮ್ಸ್ ತಿನ್ನಿ. ಮಧ್ಯೆ ಮಧ್ಯೆ ತುಂಬಾ ಬಾಯಾಡ್ತಾ ಇರೋದು ಅದೆಲ್ಲ ಬೇಡ. ಬಟ್ 5 ಟೈಮ್ಸ್ ನೀವು ಸ್ವಲ್ಪ ಸ್ವಲ್ಪ ತಿಂದ್ರು ಇಟ್ಸ್ ನೋ ಪ್ರಾಬ್ಲಮ್. ತುಂಬಾ ಒಳ್ಳೇದದು. ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೆವಿ ಅನ್ಸೋದಿಲ್ಲ, ಬ್ಲೋಟಿಂಗ್ ಎಲ್ಲ ಬರೋದಿಲ್ಲ, ಅಸಿಡಿಟಿ ಎಲ್ಲಾನು ಕಮ್ಮಿನೇ ಇರುತ್ತೆ. ಮತ್ತೆ ನಿಮ್ಗೆ ವಾಮಿಟಿಂಗ್ ಕೂಡ ಕಮ್ಮಿ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲದೆ ಸುಮ್ಮನೆ ಓವರ್ ಈಟ್, ತಿನ್ನುವಾಗ ಚೆನ್ನಾಗಿ ತಿನ್ಬಿಡೋದು. ಸೊ ಆಮೇಲೆ ಮೊನ್ನೆ ತಾನೇ ಸಿಕ್ಕಿದ್ರು ಒಬ್ರು, ಅಂದ್ರೆ ನನ್ನ ಕ್ಲಾಸ್ ಜಾಯ್ನ್ ಆಗಕ್ಕೆ ಅಂದ್ರೆ ಲಾಸ್ಟ್ 8th ಮಂತ್ ಅಲ್ಲೇನೋ ಜಾಯ್ನ್ ಆಗಿದ್ರು. ಬಿಫೋರ್ 2 ಇಯರ್ಸ್ ನಾನು ಹೇಳ್ತಾ ಇರೋ 2-3 ಇಯರ್ಸ್ ಅನ್ಸುತ್ತೆ. ಅವರು ಮತ್ತೆ ಸಿಕ್ಕಿದ್ರು. ಅವ್ರು ಆಕ್ಚುಲಿ ಕಂಟಿನ್ಯೂ ಮಾಡ್ಲಿಲ್ಲ. ಒಂದು 15 ಡೇಸ್ ಬಂದ್ರು, ಆಮೇಲೆ ಬಿಟ್ರು. ಅವ್ರು ಸೌದಿ ಅರೇಬಿಯಾದಿಂದ ಜಾಯ್ನ್ ಆಗ್ತಾ ಇದ್ರು. ಅಲ್ಲಿ ಫ್ಯಾಮಿಲಿನೂ ಇಲ್ಲ, ಯಾರೂ ಇಲ್ಲ. ಜಸ್ಟ್ ಒಂದ್ ಸ್ವಲ್ಪ ದಿನ ನೋಡಿದ್ರು, ಆಮೇಲೆ ಮೇ ಬಿ ಡೆಲಿವರಿ ಹತ್ರ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರು, ಕಂಟಿನ್ಯೂ ಮಾಡ್ಲಿಲ್ಲ. ಬಟ್ ಆಮೇಲೆ ಮೊನ್ನೆ ಸಿಕ್ಕಾಗ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಜಾಯಿನ್ ಆಗ್ಬೇಕಿತ್ತು, ನಂಗೆ ಗೊತ್ತಿಲ್ದೇನೆ ನಾನೇನೋ ಜಾಸ್ತಿ ತಿಂದ್ಬಿಟ್ಟು ಓವರ್ ವೇಟ್ ಆಗಿ ತುಂಬಾನೇ ಪ್ರಾಬ್ಲಮ್ ಆಗಿತ್ತು ಅದು. ಸೊ ಆ ಥರ ಅದಕ್ಕೆ ಫ್ರೀಕ್ವೆಂಟ್ ಆಗಿ ತಿನ್ನಿ, ಆಯ್ತಾ. ಇಟ್ಸ್ ಓಕೆ, ಏನಾಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹಸ್ವಾದ್ರೂ ಸ್ವಲ್ಪ, ಜಾಸ್ತಿ ಅಲ್ಲ, ತುಂಬಾ ಹೊಟ್ಟೆ ತುಂಬ ಅಂತದ್ದಲ್ಲ. ಓಕೆ, ಸ್ವಲ್ಪ ಸ್ವಲ್ಪ ನಿಮ್ಗೆ ಸಮಾಧಾನ ಆಗೋಷ್ಟು ತಿನ್ಬಹುದು, ಏನ್ ತೊಂದ್ರೆ ಇಲ್ಲ. ಮತ್ತೆ ಏನು ಆಕ್ಟಿವಿಟಿನೂ ಮಾಡಲ್ಲ ಮ್ಯಾಮ್ ನಾನು ಬೆಡ್ ರೆಸ್ಟ್ ಅಲ್ಲಿ ಇರೋದ್ರಿಂದ. ಹ್ಮ್. ಬಟ್ ಹಶು ತುಂಬಾ ಆಗುತ್ತೆ, ಪರವಾಗಿಲ್ವಾ ಅದು ಇಲ್ಲ ಅಂತ. ಪರವಾಗಿಲ್ಲ. ಎವ್ರಿ 1 or 2 hour ಹ್ಮ್. ಏನಾದ್ರು ತಿನ್ಬೇಕು ಅನಿಸ್ತಾ ಇರುತ್ತೆ. ಹಾ, ಹಾ. ಅದೇ ಶುಗರ್ ಎಲ್ಲ ನಾರ್ಮಲ್ ಆಗೇ ಇದೆ. ನಾನು ಅದೇನಾದ್ರೂ ಅದ್ರಿಂದ ಹಂಗ ಆಗ್ತದೆ ನಾ ಅನ್ಕೊಂಡೆ, ಬಟ್ ಇಲ್ಲ ಅದೆಲ್ಲ ಇಲ್ಲ, ಏನು. ಏನಾಗಲ್ಲ, ಅದು ನಾರ್ಮಲ್, ಏನ್ ತೊಂದ್ರೆ ಅನ್ನೋದು ಅಂತದೇನಿಲ್ಲ. ಎವ್ರಿ 1 hour or 2 hour ಏನಾದ್ರು ತಿನ್ಬೇಕನ್ಸೋದು. ಅದ್ರಲ್ಲೂ ಇವಾಗ ಅಂದ್ರೆ ನೀವು ಬೆಡ್ ರೆಸ್ಟ್ ಅಲ್ಲಿ ಇರೋದ್ರಿಂದ ಏನು ಮಾಡ್ತಾ ಇಲ್ಲ, ಬಟ್ ನಿಮ್ಗೆ ಅನ್ಸುತ್ತೆ ಡೈಜೆಷನ್ ಪ್ರಾಸೆಸ್ ಸ್ಲೋ ಆಗಿದೆ ಅಂತ ಹೇಳ್ಬಿಟ್ಟು. ಹಂಗೆಲ್ಲ ಏನಿಲ್ಲ. ಬೆಡ್ ರೆಸ್ಟ್ ಅಲ್ಲಿ ಇದ್ರೂ ಡೈಜೆಷನ್ ಹೆಂಗಾಗ್ಬೇಕೋ ಹಂಗೆ ಆಗ್ತಾ ಇರುತ್ತೆ. ಓಕೆ. ಅಂಡ್ ಇನ್ನೂ ಒಂದು, ಆ, ನಿಮ್ಮ ಮೈಂಡ್ ಡೈವರ್ಟ್ ಮಾಡಕ್ಕೆ ಜಾಸ್ತಿ ಏನು ಥಿಂಗ್ಸ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಕ್ರೇವಿಂಗ್ಸ್ ಕೂಡ ಬರ್ತಾ ಇದೆ, ಆಯ್ತಾ. ಮತ್ತೆ ಹಾರ್ಮೋನ್ಸ್ ಕೆಲವೊಂದ್ಸರಿ ಇವಾಗ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಅದರಿಂದ ಕೂಡ ಕ್ರೇವಿಂಗ್ಸ್ ಬರ್ತಾ ಇರುತ್ತೆ. ಏನಾದ್ರು ತಿನ್ಬೇಕು ಅನ್ಸೋದು, ಹಸ್ವಾದಂಗ್ ಅನ್ಸೋದು, ಇದೆಲ್ಲಾನು ನಾರ್ಮಲ್, ಏನ್ ತೊಂದ್ರೆ ಇಲ್ಲ. ಆರಾಮಾಗಿ ಅಂದ್ರೆ ತಿನ್ಬೇಕನ್ಸಿದ್ರೆ ತಿನ್ನಿ, ಆದ್ರೆ ಓವರ್ ಈಟ್ ಮಾಡಬೇಡಿ ಅಷ್ಟೇ, ಆಯ್ತಾ. ಲಿಮಿಟ್ ಆಗಿರ್ಲಿ. ಓಕೆ. ಮ್ಯಾಮ್, ಇನ್ನೊಂದು ಡೌಟ್ ಇದೆ. ಹಾ, ಹೇಳಿ. ಇದು ಈಗ ಅಂದ್ರೆ ಆಫೀಸ್ ಹೋಗಿದ್ದ ದಿನ ಮಾತ್ರ ನಂಗೆ ಸೊಂಟದ ಪೇನ್ ಬರುತ್ತೆ. ಹ್ಮ್. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಸ್ಟ್ರೈಟ್ ಎಲ್ಲ ಮಲಗಬಾರ್ದು ಅಂತ. ಹ್ಮ್. ಆ, ಅಂದ್ರೆ ನಾನು ಆದಷ್ಟು ಎಡಗಡೆಗೆ ಅಂದ್ರೆ ಲೆಫ್ಟೇ ಮಲಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದು ತುಂಬಾ ಒಂಥರ ಹಿಂಸೆ ಅನ್ಸುತ್ತೆ, ಅದು ಸೊಂಟ ಪೇನ್ ಬರುತ್ತೆ. ಹ್ಮ್. ಅದಕ್ಕೆ ಮೆಟರ್ನಿಟಿ ಪಿಲ್ಲೋ ಯೂಸ್ ಆಗುತ್ತಾ ಮೇಡಮ್? ಖಂಡಿತ ಯೂಸ್ ಆಗುತ್ತೆ. ಹ್ಮ್ ಮೆಟರ್ನಿಟಿ ಪಿಲ್ಲೋ ಖಂಡಿತವಾಗ್ಲೂ ತುಂಬಾನೇ ಯೂಸ್ ಆಗುತ್ತೆ. ಅಂದ್ರೆ ಹ್ಮ್ ನಿಮ್ಗೆ ಬ್ಯಾಕ್ ಸಪೋರ್ಟ್ ಸಿಗುತ್ತೆ, ಅಬ್ಡಮನ್ಗೂ ಕೂಡ ಸಪೋರ್ಟ್ ಸಿಗುತ್ತೆ. ಯು ಶೇಪ್ ತಗೊಳ್ಳಿ, ಸಿ ಶೇಪ್ ತಗೋತಾರೆ ಎಲ್ಲರೂ, ಬಟ್ ಐ ಸಜೆಸ್ಟ್ ಯು ಶೇಪ್ ತಗೊಳ್ಳಿ, ತುಂಬಾ ಬೆನಿಫಿಟ್ಸ್ ಇದೆ, ಆಯ್ತಾ. ಅಂದ್ರೆ ಹ್ಮ್ ಅಬ್ಡಮನ್ಗೂ ಸಪೋರ್ಟ್ ಸಿಗುತ್ತೆ. ಹ್ಮ್ ಬ್ರೀದಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೋದು, ಆರಾಮಾಗಿ ನಿದ್ದೆ ಮಾಡ್ಬೋದು. ಓಕೆ. ಹ್ಮ್ ಸೊ ಇದು ತುಂಬಾ ಬೆನಿಫಿಷಿಯಲ್ ಇದೆ. ಯು ಕ್ಯಾನ್ ಟೇಕ್, ಏನು ಹ್ಮ್. ಇಲ್ಲ. ಮತ್ತೆ ಅಕಸ್ಮಾತ್ ಸ್ಟ್ರೈಟ್ ಮಲಗಬಾರ್ದಲ್ಲ ಮೇಡಮ್? ಸೈಡ್ ಮಲಗ್ಬೋದು. ಅಲ್ಲ ಸ್ಟ್ರೈಟ್ ಅಂದ್ರೆ ಸ್ಟ್ರೈಟಾ? ಹ್ಮ್ ಸ್ಟ್ರೈಟು ಅಂದ್ರೆ ಆಕ್ಚುಲಿ ತುಂಬಾ ಜನ ಗೊತ್ತಿಲ್ದೇನೆ ಸ್ಟ್ರೈಟ್ ಮಲಗಿದವರು ಇದ್ದಾರೆ. ಬಟ್ ಅದೇ ಸ್ಟ್ರೈಟ್ ಮಲಗಿದ್ರೆ ಏನಾಗುತ್ತೆ, ನಮ್ಮ ಅಬ್ಡಮನಿನ್ ಪ್ರೆಷರ್, ಇಲ್ಲಿ ಹಿಂದೆ ಸಿಯಾಟಿಕಾ ಅಂತ ಹೇಳ್ಬಿಟ್ಟು ನರ್ವ್ ಇರುತ್ತೆ ಅಲ್ಲಿ, ಆ ಹ್ಮ್ ಪ್ಲೇಸಿಗೆ ಪ್ರೆಷರ್ ಬಿದ್ದಾಗ ಏನಾಗುತ್ತೆ, ಅಲ್ಲಿಂದ ಎರಡೂ ಕಾಲಿಗೆ ನರ್ವ್ ಪಾಸ್ ಆಗಿದೆ. ಆ ಹ್ಮ್ ನರ್ವಿನ ಬೇಸ್ಗೆ ನಾವು ಪ್ರೆಷರ್ ಹಾಕ್ದಾಗೆ ಆಗುತ್ತೆ, ಆಯ್ತಾ. ಯಾಕಂದ್ರೆ ಇವಾಗ ಅಬ್ಡಮನ್ ಅಂದ್ರೆ ಅಲ್ಲಿ ಒಳಗಡೆ ಭ್ರೂಣ ದೊಡ್ಡದಾಗ್ತಾ ಹೋಗುತ್ತಲ್ವಾ. ಫಿಟಸ್ ಎಷ್ಟು ಹ್ಮ್ ದೊಡ್ಡದಾಗುತ್ತೋ ಅಷ್ಟು ಅದಕ್ಕೆ ವೆಯ್ಟ್ ಬೀಳ್ತಾ ಬೀಳ್ತಾ ಕಾಲ್ ನೋವು, ಕಾಲ್ ಊತ ಎಲ್ಲ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸೈಡ್ ವೈಸ್ ಅಲ್ಲಿ ಮಲಗಿ, ಅಂದ್ರೆ ತಿರ್ಗಿ ಹಿಂಗೆ ಹ್ಮ್ ಬದಿಯಲ್ಲಿ ಮಲಗಿ ಅಂತ ಹೇಳ್ಬಿಟ್ಟು, ಎಡಗಡೆ ಅಥವಾ ಬಲಗಡೆ. ಸೊ ಸೈಡ್ ಹ್ಮ್ ವೈಸ್ ಅಲ್ಲಿ ಮಲಗಿದಾಗ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ, ಆಯ್ತಾ. ಹ್ಮ್ ರಕ್ತ ಸಂಚಲನ ಚೆನ್ನಾಗಾಗುತ್ತೆ. ಸೊ ಹ್ಮ್ ಅದಕ್ಕೋಸ್ಕರ ಆ ತರ ಹೇಳ್ತೀವಿ. ಮತ್ತೆ ಬ್ಯಾಕ್ ಹ್ಮ್ ಪೈನ್ ಕೂಡ ಇದರಿಂದ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೆಲವೊಬ್ಬರಿಗೆ ಬ್ಯಾಕ್ ಪೈನ್ ಹಂಗ್ ಮಲಗಿದ್ರೇನೆ ಕಮ್ಮಿ ಆಗೋದು ಅಂತ ಇರುತ್ತೆ. ಬಟ್ ಏನಂದ್ರೆ ಆ ತರ ಮಲಗಿದಾಗ ಆ ನರ್ವಿಗೆ ಮೇಲೆ ಪ್ರೆಷರ್ ಬೀಳೋದ್ರಿಂದ ಜಾಸ್ತಿ ನೋವಾಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸೈಡ್ ವೇಸ್ ಅಲ್ಲಿ ಮಲ್ಗೋದು ವೆರಿ ಕಂಫರ್ಟಬಲ್. ಅಕಸ್ಮಾತ್ ನೀವು ಅಂಗತ ಮಲಗಿದ್ರು ಇಲ್ಲಿ ಓಕೆ, ಒಂದು ಫೋಟೋ ಕಳಿಸ್ತೀನಿ ನಾನು. ಆದ್ರೆ
ಅದರಲ್ಲಿ ರೆಫರೆನ್ಸ್ಗೋಸ್ಕರ ಅಂದ್ರೆ ನಿಮ್ಮ ಮಂಡಿ ಹತ್ರ ಸ್ವಲ್ಪ ಕೆಳಗಡೆ, ಆಯ್ತಾ? ಮಂಡಿ ಹತ್ರ ಹಿಂಗೆ ಅಂಗಾರ್ಥ ಮಲಗಿದಾಗ ಹ್ಮ್ ಮಂಡಿ ಏನಾಗಿರುತ್ತೆ, ಪೂರ್ತಿ ಸ್ಟ್ರೈಟ್ ಆಗಿರುತ್ತೆ ಅಲ್ವಾ ಹೌದು ಕಾಲು. ಸೊ ಅದು ಹ್ಮ್ ಸ್ವಲ್ಪ ಬೆಂಡ್ ಆಗ್ಬೇಕು. ಈ ಮಂಡಿ ಹತ್ರ ಸ್ವಲ್ಪ ಹೀಗ್ ಮಡ್ಚ್ಕೊಂಡು ಇಲ್ಲಿಗೆ ನಾವು ಏನಾದ್ರೂ ಒಂದು ಬಟ್ಟೆ ಇಡ್ಬೇಕು, ಆಯ್ತಾ? ಓಕೆ ಸೊ ನಾನು ಆ, ಈ ತರ ಮಾಡ್ತಿದ್ದೆ. ಹಿಂಗೆ ಯಾವ್ದಾದ್ರು ಒಂದು ಪಿಲ್ಲೋ ಆದ್ರೆ ಸ್ವಲ್ಪ ಜಾಸ್ತಿ ಇದಾಗತ್ತೆ, ದೊಡ್ಡದಾಗಿರುತ್ತೆ. ಒಂದು ಬಟ್ಟೆನ ಹಿಂಗ್ ಫೋಲ್ಡ್ ಮಾಡ್ಬಿಟ್ಟು ಅಲ್ಲಿಗೆ ಇಟ್ಕೊಂತಾ ಇದ್ದೆ, ಆಯ್ತಾ? ಸೊ ಕೆಳಗಡೆ, ಮಂಡಿಯ ಕೆಳಗಡೆ ಇಟ್ಟಾಗ ಏನಾಗುತ್ತೆ, ಕಾಲ್ ಪೂರ್ತಿ ಸ್ಟ್ರೈಟ್ ಇರಲ್ಲ, ಸ್ವಲ್ಪ ಹೀಗ್ ಬಾಗಿರುತ್ತೆ ಅಲ್ವಾ? ಅಂಡ್ ಅದಕ್ಕೆ ಸಪೋರ್ಟ್ ಕೂಡ ಇರುತ್ತೆ. ಅವಾಗ ನಿಮ್ಗೆ ಬ್ಯಾಕ್ಗೆ ಜಾಸ್ತಿ ಪ್ರೆಷರ್ ಬೀಳಲ್ಲ, ಹ್ಮ್ ಆಯ್ತಾ? ಸೊ ಅದು ನಿಮ್ಗೆ ಆಫೀಸ್ 3 days ಹೋದಾಗ ಮಾತ್ರ ಆ ತರ ಫೀಲ್ ಆಗುತ್ತೆ. ಯಾಕೆಂದ್ರೆ ಮನೇಲಿದ್ರೆ ಸಪೋರ್ಟ್ ತಗೊಂಡೇ ಕೂರ್ತೆ ನಾನು, ಅಂದ್ರೆ ಹ್ಮ್ ಬ್ಯಾಕ್ ಸಪೋರ್ಟ್ ಪಿಲ್ಲೋ ಇಟ್ಕೊಂಡು. ಇಲ್ಲ, ಆಫೀಸಲ್ಲೂ ಕೂಡ ನೀವು ಸಪೋರ್ಟ್ ತಗೊಂಡೇ ಕುತ್ಕೊಳ್ಳಿ, ಆಯ್ತಾ? ಹ್ಮ್. ಸೊ ಅಲ್ಲಿ ಆ ತರ ಅವಕಾಶ ಇಲ್ಲ ಅಂತಂದ್ರೆ ನೀವು ಪರ್ಮಿಷನ್ ತಗೊಳ್ಳಿ, ಹ್ಮ್. ಏನಾದ್ರೂ ಮಾಡಿ ಅಲ್ಲಿ ಕೂಡ ನೀವು ಅದೇ ತರನೇ ಕುತ್ಕೋಬೇಕು, ಅಂದ್ರೆ ಬ್ಯಾಕ್ ಸಪೋರ್ಟ್ ತಗೊಂಡು ಕುತ್ಕೋಬೇಕು, ಹ್ಮ್ ಆಯ್ತಾ? ಓಕೆ ಸೊ ಅದನ್ನ ಟ್ರೈ ಮಾಡಿ, ಯಾರು ಏನು ಅನ್ನಲ್ಲ, ಏನ್ ಅನ್ಕೋಬೇಡಿ. ಎಲ್ಲರಿಗೂ ಗೊತ್ತಿರತ್ತೆ, ಹ್ಮ್ ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ಆಯ್ತಾ? ಓಕೆ ಸೊ ಅಲ್ಲಿ ಒಂದು ಪಿಲ್ಲೋ ತಗೊಂಡು ಹೋಗಿ, ಇಲ್ಲ ಅವ್ರಿಗೆ ಕೇಳಿ, ನಂಗೆ ಈ ತರ ಪೇನ್ ಬರ್ತಾ ಇದೆ, ನಾನು ಈ ತರನೇ ಹ್ಮ್ ಕುತ್ಕೋಬೇಕು ಅಂತ ಹೇಳಿದಾರೆ, ಡಾಕ್ಟರೇ ಹ್ಮ್ ಹೇಳಿದ್ದಾರೆ ಅಂತಾನೆ ಹೇಳ್ಬಿಡಿ, ಹಂಗೆ ಸಪೋರ್ಟ್ ಹ್ಮ್ ತಗೊಂಡೇ ಕುತ್ಕೊಳ್ಳಿ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಇವಾಗ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಜಾಸ್ತಿ ಗೊತ್ತಾಗದೆ ಇರ್ಬೋದು, ಬಟ್ ಬರ್ತಾ ಬರ್ತಾ ಆ ದಿನ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹ್ಮ್. ಮಗುವಿನ ವೆಯ್ಟ್ ಜಾಸ್ತಿ ಆದಷ್ಟು ಅದು ಪ್ರೆಷರ್ ಜಾಸ್ತಿ ಆಗುತ್ತೆ ಅದಕ್ಕೆ. ಓಕೆ ಹ್ಮ್ ಥ್ಯಾಂಕ್ ಮತ್ತೆ ಫ್ರೀಕ್ವೆಂಟ್ ಬ್ರೇಕ್ಸ್ ತಗೊಳ್ಳಿ, ಓಡಾಡಿ, ಆಮೇಲೆ ಯು. ಬಂದ್ ಕುತ್ಕೊಳ್ಳಿ, ಈ ತರ ಮಾಡಿ. ಓಕೆ ಒಂದೇ ಪೊಸಿಷನ್ ಅಲ್ಲಿ ಜಾಸ್ತಿ ಹೊತ್ತು ಕೂರ್ಬೇಡಿ. ಮತ್ತೆ ನನಗೆ ಅಂದ್ರೆ ಸ್ವಲ್ಪ ಇವಾಗ ಕಡಿಮೆ ಆಗಿದೆ. ಆ, ಐ ಮಧ್ಯ ಅಂದ್ರೆ ರೆಪ್ಪೆ ಮಧ್ಯ ನೋವು ಬರ್ತಾ ಇತ್ತು. ಅದಕ್ಕೆ ವಿಷನ್, ಅಂದ್ರೆ ಈ ತುಂಬಾ ಬಂದ್ರೆ ವಿಷನ್ ಚೆಕ್ ಮಾಡಿ ಅಂತ ಹೇಳಿದ್ರು. ಹ್ಮ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ವಿಷನ್ ಎಫೆಕ್ಟ್ ಹ್ಮ್ ಆಗೋದಿರುತ್ತಂತೆ. ಹ್ಮ್ ಅಂದ್ರೆ ನಾ ಗೈನಕಾಲಜಿಸ್ಟ್ ಹೇಳಿದ್ರು, ಅನುಪಮಾ ಮೇಡಮ್ ಲಾಸ್ಟಿಗೆ ಅಂದ್ರೆ ಡೆಲಿವರಿ ಆದ್ಮೇಲೆ ಚೆಕ್ ಮಾಡ್ಸು ಸಾಕು ಅಂತ ಹೇಳಿದ್ರು. ಓಕೆ. ಬಟ್ ಅವ್ರ ಅಂದ್ರೆ ಯೋಗ ಅಂತ ನೀವ್ ಹೇಳಿದ್ರಲ್ಲ, ಮೇಡಮ್ ಹತ್ರ ಚೆಕ್ ಯೋಗ ಬೇಡ ಅಂತ ಹೇಳಿದ್ರು 3 months ತನಕ. ಓಕೆ. ಜಸ್ಟ್ ವಾಕಿಂಗ್ ಮತ್ತೆ ಮೆಡಿಟೇಷನ್ ಮಾಡು ಅಂತ ಹೇಳಿದ್ರು. ಓಕೆ. ಹ್ಮ್ ಹ್ಮ್ ನೋ ಪ್ರಾಬ್ಲಮ್. ಯೋಗ ಫಸ್ಟ್ ಮಂತ್ ಅಲ್ಲಿ ಅಷ್ಟೊಂದೇನ್ ಅಂದ್ರೆ ಫಸ್ಟ್ 3 months ಅಲ್ಲಿ ಅಷ್ಟೊಂದೇನ್ ನೆಸೆಸಿಟಿ ಇರೋದಿಲ್ಲ. ಮಾಡಿಸಿದ್ರು ಹ್ಮ್ ಅವರು ಹ್ಮ್ ನಿಮ್ಮ ದೇಹ ಮಗುಗೆ ಅಡ್ಜಸ್ಟ್ ಆಗ್ಬೇಕು, ಆ ತರ ಮಾತ್ರ ಹ್ಮ್ ಮಾಡಿಸ್ತಾರೆ. ಓಕೆ, ಹ್ಮ್ ಜಸ್ಟ್ ಅದು ಅಕ್ಸೆಪ್ಟ್ ಮಾಡ್ಬೇಕು, ಆ ತರ ಮಾಡಿಸ್ತಾರೆ ಯೋಗ ಕ್ಲಾಸಲ್ಲೂ ಕೂಡ. ಸೊ ಹ್ಮ್ ಹಂಗಿದ್ದಾಗ ನೀವು ಮೆಡಿಟೇಷನ್ ಮಾಡಿದ್ರು ಇಟ್ಸ್ ಎನಫ್. ಬ್ರೀದಿಂಗ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಒನ್ ಮೋರ್ ಹ್ಮ್ ಥಿಂಗ್, ನೀವು ಕಣ್ಣಿಂದ ಹೇಳಿದ್ರಲ್ವಾ, ಹ್ಮ್ ಅದಕ್ಕೆ ಹೇಳ್ತಾ ಇದ್ದೀನಿ, ಕಣ್ಣಿನ ಎಕ್ಸರ್ಸೈಸ್ ಮಾಡ್ಬೋದು, ಹ್ಮ್ ಆಯ್ತಾ? ಜಸ್ಟ್ ಹೀಗೆ ಎಡಗಡೆ ಬಲ್ಗಡೆ ನೋಡೋದು, ಮೇಲೆ ಕೆಳಗಡೆ ನೋಡೋದು. ಸೊ ಅಲ್ಲಿ ಹ್ಮ್ ಏನಾಗುತ್ತೆ, ಕಣ್ಣಿಗೆ ಎಕ್ಸರ್ಸೈಸ್ ಆಗುತ್ತೆ, ಅಲ್ಲಿ ಮಸಾಜ್ ಆಗುತ್ತೆ, ಅಲ್ಲಿ ನಿಮ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ. ಇದು ಟ್ರೈ ಮಾಡಿ. ಓಕೆ ಓಕೆ, ಸೊ ಇದನ್ನ ಮಾಡ್ಲೇಬೇಕು. ಮತ್ತೆ ಈ ತರ ಇಟ್ಕೊಂಡು ಹತ್ರ ಹ್ಮ್ ತಂದಾಗ ನೋಡ್ತಾ ಇರೋದು, ಮತ್ತೆ ಇದನ್ನೇ, ಆಯ್ತಾ? ಎಲ್ಲರೂ ಮಾಡ್ಬೋದು ಇದನ್ನ, ಆಯ್ತಾ? ಹ್ಮ್ ಬೆಡ್ ರೆಸ್ಟ್ ಅಲ್ಲಿ ಇರೋರು ಕೂಡ ಮಾಡ್ಬೋದು. ಫೋಕಸ್ ಕೂಡ ಜಾಸ್ತಿ ಆಗುತ್ತೆ. ನಾನು ತ್ರಾಟಕ ಮಾಡಿಸಿದ್ದೆ ಅಲ್ವಾ? ಸೊ ತ್ರಾಟಕ ತರನೇ ಇದು ಸೇಮ್, ಆಯ್ತಾ? ಸೊ ಈ ಈ ಪೋರ್ಷನ್, ಆಯ್ತಾ, ನಮ್ಮ ಹೆಬ್ಬೆರಳಿನ ತುದಿಯನ್ನ ನೋಡ್ತಾ ನೋಡ್ತಾ ಏನ್ ಮಾಡ್ಬೇಕು, ಕೈನ ಮುಂದೆ ತಗೊಂಡ್ ಹೋಗ್ಬೇಕು. ಮತ್ತೆ ನೋಡ್ತಾ ನೋಡ್ತಾ ಕೈನ ತುಂಬಾ ಹತ್ರ ತಗೊಂಡ್ಬರ್ಬೇಕು. ಮತ್ತೆ ಹಂಗೇ ನೋಡ್ತಾ ಇರ್ಬೇಕು. ಎರಡು ಕಣ್ಣಿನ ವಿಷನ್ ಸ್ವಲ್ಪ ನೋವಾಗಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದನ್ನ ಹಾಗೇ ದೂರ ತಗೊಂಡ್ ಹೋಗ್ಬೇಕು. ಮತ್ತೆ ಅದನ್ನ ಹತ್ರ ತಗೊಂಡ್ ಬರ್ಬೇಕು. ಸೊ ಈ ಥರನೇ ಮಾಡ್ತಾ ಇರ್ಬೇಕು. ಮತ್ತೆ ಅದನ್ನ ಸರ್ಕಲ್ ಮಾಡೋದು, ಆಮೇಲೆ ಟ್ರಯಾಂಗಲ್ ಅಲ್ಲ, ಇದು ಇನ್ಫಿನಿಟಿ ಹ್ಮ್ ಹ್ಮ್ ತುಂಬಾ ಯೂಸ್ಫುಲ್ ಇದು, ಆಯ್ತಾ? ಸೊ ಎಲ್ಲರೂ ಇದನ್ನ ನೋಟ್ ಮಾಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ ಬೇಕಾದ್ರೆ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಇದನ್ನ ನೋಡ್ತಾ ನೋಡ್ತಾ 8, ಆಯ್ತಾ? ಮಲ್ಗಿರೋ 8, ಸ್ಲೀಪಿಂಗ್ 8, ಆಯ್ತಾ? ಇನ್ಫಿನಿಟ್. ಹಾ, ಇನ್ಫಿನಿಟಿ ಸಿಂಬಲ್ ಬರಿಬೇಕು, ಆಯ್ತಾ? ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಇನ್ಫಿನಿಟಿ ಬರಿತಾ ಇದ್ದೀನಿ, ಬಟ್ ನೀವು ಪೂರ್ತಿ ದೊಡ್ಡದಾಗಿ ಬರಿಬೇಕು, ಆಯ್ತಾ? ಪೂರ್ತಿ ಇಲ್ಲಿಂದ ಇಲ್ಲಿ ತನಕನು. ಸೊ ಇಷ್ಟನ್ನು ಕವರ್ ಆಗ್ಬೇಕು. ಅದು ಆಗ್ತಾ ಇರುವಾಗ ನೀವು ಅದನ್ನ ನೋಡ್ಬೇಕು, ನೋಡ್ತಾನೆ ಮಾಡ್ಬೇಕು, ನಿಧಾನವಾಗಿ ಮಾಡಿ, ಪೂರ್ತಿ ನಿಧಾನವಾಗಿ ಮಾಡ್ತಾ ಮಾಡ್ತಾ ಇನ್ಫಿನಿಟಿ ಸಿಂಬಲ್ ಬರೀರಿ. ಹ್ಮ್ ಓಕೆ, ಅಂಡ್ ಇನ್ನೂ ಒಂದು, ಇದನ್ನ ಇನ್ಫಿನಿಟಿ ಹೇಳ್ದಾಗ ನಂಗೆ ನೆನಪಾಯ್ತು, ವಾಕ್ ಮಾಡುವಾಗ್ಲೂ ಅಷ್ಟೇ, ತುಂಬಾ ದೊಡ್ಡ ಸ್ಪೇಸ್ ಇದ್ರೆ,
ನಿಮ್ಗೆ ಆದ್ರೆ ಸೊ ಅಲ್ಲಿ ಇನ್ಫಿನಿಟಿ ತರ ವಾಕ್ ಮಾಡಿ. ಹಾ, ಇದು ಮುಂಚೆನೆ ಯಾರು ಸಜೆಸ್ಟ್ ಮಾಡಿದ್ರು, ಆದ್ರೆ ಹೌದು. ಪ್ರೆಗ್ನೆನ್ಸಿ ಮುಂಚೆನೆ ಹಾ ಅದು 8 ಶೇಪ್ ಅಲ್ಲಿ ಓಡಾಡಿ ಅಂತ ಹೇಳ್ತಾ ಇದ್ರು. ಹೌದು. ಸೊ ಹ್ಮ್ ತುಂಬಾ ನೀವು ನೋಡಿ ಬೇಕಾದ್ರೆ ಡಿಫ್ರೆನ್ಸ್ ಅನ್ಸುತ್ತೆ. ಇಲ್ಲಿ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ನಮ್ಮ ಸೊಂಟದ ಭಾಗದ ಅಕಸ್ಮಾತ್ ವಾಕ್ ಮಾಡೋರಿಗೆ ಹೇಳ್ತಾ ಇರೋದು, ಬೆಡ್ ರೆಸ್ಟ್ ಅಲ್ಲಿ ಇರೋರ್ಗಲ್ಲ. ನಿಮ್ ವಾಕ್ ಮಾಡಕ್ ಸಜೆಸ್ಟ್ ಮಾಡಿದ್ರೆ ಮಾತ್ರ, ಅಕಸ್ಮಾತ್ ಮಾಡ್ತಾ ಇದ್ರೆ ಮಾತ್ರ ಇದನ್ನ ಮಾಡಿ, ಆಯ್ತಾ. ಉಳ್ದವ್ರೆಲ್ಲ ಆರಾಮಾಗಿದ್ದಾಗ ಇದನ್ನ ಮಾಡ್ಬೋದು. ಓಕೆ. ಸೊ 8 ಶೇಪ್ ವಾಕ್ ಮಾಡೋದಾದ್ರೆ ತುಂಬಾ ದೊಡ್ಡ ಸ್ಪೇಸ್ ತಗೊಳ್ಳಿ, ಅದರಲ್ಲಿ 8 ಶೇಪ್. ಓಕೆ. ತುಂಬಾ ಚಿಕ್ಕ ಸ್ಪೇಸ್ ಅಲ್ಲಿ ಬೇಡ, ಸ್ವಲ್ಪ ದೊಡ್ಡದಿದ್ದಾಗ ಇಟ್ ಈಸ್ ವೆರಿ ಗುಡ್, ಆಯ್ತಾ. ಓಕೆ. ಮ್ಯಾಮ್ ಹಾಯ್ ಲೆಫ್ಟ್ ಮ್ಯಾಮ್. ಸೈಡ್ ಮಲಗ್ದಾಗ, ಹಾ ಸಾರಿ ಯಾರೇನೋ ಕೇಳ್ತಿದ್ರೆ ಅನ್ಸುತ್ತೆ. ಹೋಗಿ ಹೇಳಿ. ಕೇಳಿ ಕೇಳಿ. ಲೆಫ್ಟ್ ಸೈಡ್ ಮಲಗ್ದಾಗ ನನ್ಗೆ ಲೈಕ್ ಮಲ್ಗಕ್ಕೆ ಆಗಲ್ಲ. ಬೇಬಿ ಅದು ಪುಷ್ ಬ್ಯಾಕ್ ಮಾಡ್ತಾ ಇರುತ್ತೆ. ಲೈಕ್ ಹ್ಮ್ ತುಂಬಾ ಆಕ್ಟಿವಿಟಿ ಆಗ್ಬಿಡುತ್ತೆ ಆ ಸೈಡ್ ಅಲ್ಲಿ ನನ್ಗೆ. ಹ್ಮ್ ಅಂದ್ರೆ ಹಿಂಗೆ ಒದಿತಾ ಇರುತ್ತೆ, ಲೈಕ್ ಹಿಂಗ್ ಮಲಗ್ಬೇಡ ಅನ್ನೋ ತರ. ಹ್ಮ್ ಬಟ್ ಹ್ಮ್ ಎಲ್ರು ಲೆಫ್ಟ್ ಸೈಡ್ ಮಲಗ್ಬೇಕು ಅಂತಾರೆ. ಹಾ, ಇದು ಒಂದು. ಆದಷ್ಟು ಲೆಫ್ಟ್ ಸೈಡ್ ಮಲ್ಗಿ, ಆಯ್ತಾ. ಇಲ್ಲಾಂದ್ರೆ ರೈಟ್ ಸೈಡ್ ತಿರ್ಕೊಂಡು ಮಲ್ಗಿ, ಆರಾಮಾಗಿ ಮಲ್ಗಿ, ಏನ್ ತೊಂದ್ರೆ ಇಲ್ಲ. ಬಟ್ ಆದಷ್ಟು ಲೆಫ್ಟ್ ಸೈಡ್ ಅಲ್ಲಿ ಮಲಗ್ದಾಗ ನಾನು ಹೇಳಿದ್ನಲ್ವಾ, ಸೊ ರಕ್ತಕ್ಕೆ ಅಂದ್ರೆ ನಮ್ಮ ಏನು ಹಾರ್ಟ್ ಅಲ್ಲೇ ಇರೋದ್ರಿಂದ, ಲೆಫ್ಟ್ ಸೈಡ್ ಇರೋದ್ರಿಂದ ಇಟ್ ವಿಲ್ ಬಿ ಈಸಿಯರ್. ಅದಕ್ಕೆ ಪೂರ್ತಿ ಬ್ಲಡ್ ಫ್ಲೋ ಆಗಕ್ಕೆ ಚೆನ್ನಾಗಿ ಹೋಗೋದು ಹೆಲ್ಪ್ ಕಾಲ್ ಆಗುತ್ತೆ. ಬಂದ್ಬಿಟ್ಟಿರುತ್ತೆ. ಅಕಸ್ಮಾತ್ ಇಲ್ಲ, ಹಾ ಹೌದು. ಅದ್ ಸೊ ತುಂಬಾ ನನ್ಗೆ ಇದು ಅಂದ್ರೆ ಲೈಕ್ ಒದಿತಾನೇ ಇರುತ್ತೆ ಹಂಗ್ ಮಲಗಿದ್ರೆ. ಅಂದ್ರೆ ಅದೇನೋ ಕಷ್ಟ ಆಗ್ತದೆ ಏನೋ ಅದಕ್ಕೆ, ಆ ತರ ಫೀಲ್ ಇಲ್ಲ, ಆಗುತ್ತೆ. ಮೇ ಬಿ ಅದಕ್ಕೆ ಈಸಿನೂ ಆಗಿರ್ಬೋದು, ಆಯ್ತಾ. ಸ್ಟ್ರೆಚ್ ಮಾಡೋಕೆ, ಎಕ್ಸರ್ಸೈಸ್ ಮಾಡಕ್ಕೆ ಈಸಿನೂ ಆಗಿರ್ಬೋದು, ಸ್ಪೇಸ್ ಜಾಸ್ತಿ ಸಿಕ್ಕಿರ್ಬೋದು, ಹೇಳಕ್ಕಾಗಲ್ಲ, ಆಯ್ತಾ. ನಿಮ್ಗೆ ಹಂಗನ್ಸಿರ್ಬೋದು ಮೇ ಬಿ ಅದಕ್ಕೆ ಕಷ್ಟ ಆಗ್ತಿದೇನೋ ಅಂತ ಹೇಳ್ಬಿಟ್ಟು. ಅದು ಕಷ್ಟ ಆಗುವಂಥದ್ದು ಏನಿಲ್ಲ, ಬಟ್ ನಿಮ್ಗೆ ಆತರ ಅನ್ಸಿದೆ ಅಷ್ಟೇ, ಆಯ್ತಾ. ಯಾಕಂದ್ರೆ ಈಗ ಪ್ಲೆಸೆಂಟಾ ಪೊಸಿಷನ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದ್ ಮೇ ಬಿ ಎಲ್ಲಾ ಡೈರೆಕ್ಷನ್ ಅಲ್ಲಿ ಒದಿತಾ ಇರ್ಬೋದು, ಬಟ್ ಪ್ಲೆಸೆಂಟಾ ಇರೋ ಕಡೆ ನಿಮ್ಗೆ ಜಾಸ್ತಿ ಫೀಲ್ ಆಗಲ್ಲ, ಹ್ಮ್ ಓಕೆನಾ. ಸೊ ಎಡಗಡೆ ಮಲಗಿದಾಗ ಮೇ ಬಿ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ ನಿಮ್ಗೆ ಜಾಸ್ತಿ ಫೀಲ್ ಆಗ್ತಾ ಇದೆ, ಆಯ್ತಾ. ಅಕಸ್ಮಾತ್ ನಿಮ್ಗೆ ಹಂಗ ಅನ್ಸಿದ್ರೆ, ಇಲ್ಲ ನಂಗೆ ಜಾಸ್ತಿ ಅನ್ನಿಸ್ತಾ ಇದೆ, ನೋವು ಅನ್ನಿಸ್ತಾ ಇದೆ ಅನ್ನೋ ತರ ಆದ್ರೆ, ತುಂಬಾ ಜಾಸ್ತಿ ಮೂವ್ಮೆಂಟ್ ಆದಾಗ ಹೊಟ್ಟೆ ನೋವು ಆಗುತ್ತೆ ಅಲ್ವಾ. ಸೊ ತುಂಬಾ ಒದಿಯೋದು, ಅದು ಮೂವ್ಮೆಂಟ್ ಆಗೋದು ಅದೆಲ್ಲ ಮಾಡಿದಾಗ ಹೊಟ್ಟೆ ಕೆಲವೊಂದ್ಸರಿ ನೋವು ಆಗುತ್ತೆ. ಅದಕ್ಕೆ ಬೇಕಾದ್ರೆ ಬಲ್ಗಡೆನೂ ತಿರುಗಿ ಮಲಗ್ಬೋದು. ಈವನ್ ಫ್ಲಾಟ್ ಆಗಿ ಕೂಡ ಮಲ್ಗಿ ಅಂತ ಕೆಲವೊಬ್ರು ಹೇಳ್ತಾರೆ, ಏನ್ ತೊಂದ್ರೆ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಜಾಸ್ತಿ ಹೊತ್ತು ಮಲಗಿದಾಗ ಈ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬ್ಯಾಕ್ ಪೈನ್ ಬರೋದು, ಕಾಲ್ ನೋವು ಬರೋದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮಲಗಬೇಡಿ ಅಂತ ಹೇಳ್ತೀವಿ. ಬಟ್ ಸ್ವಲ್ಪ ಹೊತ್ತು 1 ಮಿನಿಟ್ ಆರ್ 2 ಮಿನಿಟ್ ಇಸ್ ಗುಡ್, ಓಕೆ, ಪರವಾಗಿಲ್ಲ, ಆಯ್ತಾ. ಓಕೆ. ಸೊ ನಿಮ್ಗೆ ಸಮಾಧಾನ ಆಗೋದಾದ್ರೆ, ಬಟ್ ಯು ಶುಡ್ ಬಿ ವೆರಿ ಕೇರ್ಫುಲ್. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನಾನು ಹಿಂಗ್ ಮಲಗಿದಾಗ ಏನಾಗ್ತಾ ಇದೆ, ಆಯ್ತಾ. ನನ್ನ ದೇಹದಲ್ಲಿ ಏನಾಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆಯಾ, ನೋವಾಗ್ತಾ ಇದೆಯಾ. ಫ್ಲಾಟ್ ಮಲಗಿದಾಗ ತುಂಬಾ ಮೂಮೆಂಟ್ ಇರುತ್ತೆ. ಲೈಕ್ ನಂಗೆ ಮೂಮೆಂಟ್ ಆಗ್ತಾ ಇಲ್ಲ ಅಂದ್ರೆ ನಾನು ಫ್ಲಾಟ್ ಮಲ್ಕೊಂತೀನಿ ಒಂದು 5 ಮಿನಿಟ್ಸ್. ಹ್ಮ್ ಸೊ ಅವಾಗ ತುಂಬಾ ಮೂಮೆಂಟ್ ಇರುತ್ತೆ. ಹ್ಮ್ ಹ್ಮ್ ಆಮೇಲೆ ಸೈಡ್ ಮಲಗಿದ್ರೇನು ಅದೇ ಲೆಫ್ಟ್ ಸೈಡ್ ಮಲಗಿದ್ರೆ ಮಾತ್ರ ಅದು ಏನೋ ಹಿಂಗ್ ಕಾಲ್ಗೆ ನಾನ್ ಭಾರ ಹಾಕ್ತಿದ್ದೀನೇನೋ ಬೇಬಿ ಹ್ಮ್ ಕಾಲ್ಗೆ ಹಂಗ ಅನ್ಸುತ್ತೆ. ಹ್ಮ್ ಹ್ಮ್ ತುಂಬಾ ಪುಷ್ ಮಾಡುತ್ತೆ ಅದು. ಏನಿಲ್ಲ, ಅದು ಅದೇ ನೀವು ಆ, ಎಲ್ಲಿನೋ ಹೊಟ್ಟೆ. ಇನ್ನೊಂದು ಹೇಳ್ತೀನಿ, ಎಲ್ಲಾರ್ಗೂ ಯಾವುದೇ ಪಾಯಿಂಟ್ಸ್ ನಾನು ಶೇರ್ ಮಾಡಿದ್ರು, ಥಿಂಕ್ ದಟ್ ಇದು ಎಲ್ಲಾರ್ಗೂ ಅಪ್ಲೈ ಆಗುತ್ತೆ, ಆಯ್ತಾ. ಅನ್ಲೆಸ್ ಅಂಡ್ ಅಂಟಿಲ್ ನಾನು ಮೆನ್ಷನ್ ಮಾಡ್ತೀನಿ, ನೀವು ಬೆಡ್ ರೆಸ್ಟ್ ಅಲ್ಲಿ ಇದನ್ನ ಮಾಡಬೇಡಿ ಅದೆಲ್ಲ ಹೇಳ್ತೀನಿ. ಬಟ್ ನಿಮ್ಗೆ ಗೊತ್ತಾಗುತ್ತೆ, ಆಯ್ತಾ. ಸೊ ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ, ಆದಷ್ಟು. ಓಕೆ. ಸಾರಿ. ಹಾ, ನೀವು ಮಲಗಿದಾಗ ಏನಾಯ್ತು, ಈ ಕಡೆ ಎಡ್ಗಡೆನಾದ್ರೂ ಮಲ್ಗಿ, ಬಲ್ಗಡೆನಾದ್ರೂ ಮಲ್ಗಿ, ಆಯ್ತಾ. ಸೊ ಜಾಸ್ತಿ ಹೊತ್ತು ಅಂಗಾತ ಮಾತ್ರ ಮಲ್ಕೋಬೇಡಿ, ಆಯ್ತಾ. ಇದನ್ನೊಂದು ಎಲ್ಲರೂ ಕೇರ್ ತಗೊಳ್ಳಿ. ಆಫ್ಟರ್ ದ್ಯಾಟ್ ನೀವು ಚೆನ್ನಾಗಿ, ಒಂದ್ ನಿಮಿಷ, ನಾನೇನೋ ಹೇಳ್ಬೇಕು ಅನ್ಕೊಂಡೆ, ಇವಾಗ ಮರ್ತೋಯ್ತು ನಂಗೆ. ಮ್ಯೂಟ್ ಅಲ್ಲಿ ಇದ್ದೀರಾ ಮ್ಯಾಮ್? ಸಾರಿ. ಇಡೀ ಗರ್ಭಾಶಯನ ತುಂಬಾ ಲೇಯರ್ಸ್ ಕವರ್ ಮಾಡಿರುತ್ತೆ, ಆಯ್ತಾ.
ಸೊ ಅಷ್ಟು ಲೇಯರ್ಸ್ನ ದಾಟಿ ನಿಮ್ಮ ಮಗುಗೆ ಏನೋ ತೊಂದರೆ ಮಾಡುವಂಥದ್ದೇನೂ ಇರಲ್ಲ. ಓಕೆನಾ? ಇದನ್ನ ಮೈಂಡಿಂದ ತೆಗ್ದಾಕ್ಬಿಡಿ. ಏನೋ ಒಂದು ಇದಾಗ್ತಿರ್ಬೋದು, ಅದನ್ನ ತೆಗ್ದಾಕ್ಬಿಡಿ. ಮತ್ತೆ ಹೊರಗಡೆಯಿಂದ ಒತ್ತಾ ಇದ್ರೆ ಆಯ್ತಾ, ಸೊ ನಿಮ್ ಹೊಟ್ಟೆಗೆ ಏನಾದ್ರೂ ಹಿಂಗೆ ಹೊರಗಡೆಯಿಂದ ಪ್ರೆಷರ್ ಬೀಳ್ತಾ ಇದ್ರೆ ಮಾತ್ರ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ತಾಕಿಸ್ಕೋಬೇಡಿ, ಶಾರ್ಪ್ ಎಡ್ಜಸ್ ಹತ್ರ ಓಡಾಡಬೇಡಿ. ಇದೆಲ್ಲ ಯಾಕೆ ಹೇಳ್ತಾರೆ, ದೊಡ್ಡವ್ರು ತುಂಬಾ ಹೇಳ್ತಾರೆ, ನಿಧಾನವಾಗಿ ಕುತ್ಕೋ, ನಿಧಾನವಾಗಿ ಕೇರ್ಫುಲ್ ಆಗಿರು. ಸೊ ಯಾಕೆ ಅಂದ್ರೆ ಅದಕ್ಕೆ ತಾಕ್ಬಾರ್ದು, ಹೊರಗಡೆಯಿಂದ ಏನು ತಾಕ್ಬಾರ್ದು. ಆಯ್ತಾ? ಸೊ ಆ ಥರ ಆಗ್ತಾ ಇಲ್ಲ ಅಂದಾಗ ಒಳಗಡೆಯಿಂದ ನಿಮ್ಗೆ ಪ್ರಾಬ್ಲಮ್ ಆಗೋದು ಖಂಡಿತ ಆಗಲ್ಲ. ಆಯ್ತಾ? ಸೊ ಆ ಥರ ಮಗುಗೆ ತೊಂದರೆ ಆಗ್ತಾ ಇದೆ ಅನ್ನೋಂಥದ್ದು ಏನೂ ನಡೆಯಲ್ಲ. ಯಾಕಂದ್ರೆ ಮಗುವಿನ ಸುತ್ತ ಒಂದು ಲೇಯರ್ ಅಲ್ಲ, ತುಂಬಾ 5-6 ಲೇಯರ್ಸ್ ಕವರ್ ಆಗಿರುತ್ತೆ. ಅದನ್ನ ಮೀರಿ ಮಗುಗೆ ಹಾರ್ಮ್ ಮಾಡುವಂಥದ್ದು ಏನೂ ಇಲ್ಲ. ಆಯ್ತಾ? ಸೊ ನೀವು ಯಾವ ಕಡೆ ಮಲ್ಕೊಂಡು ಮಗುಗೆ ಆ ಥರ ಏನ್ ತೊಂದರೆ ಆಗಲ್ಲ. ನಿಮ್ಗೆ ಹಾಗೆ ಅನಿಸ್ತಾ ಇದೆ ಅಂದಾಗ ಪೊಸಿಷನ್ನ ಚೇಂಜ್ ಮಾಡಿ ಅಷ್ಟೇ. ಓಕೆನಾ? ಅದ್ಬಿಟ್ಟು ಇದು ತುಂಬಾನೇ ಇದಾಗುವಂಥದ್ದು, ತುಂಬಾ ತಲೆ ಕೆಡಿಸ್ಕೊಳ್ಳುವಂಥ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ. ಓಕೆನಾ? ಸೊ ಅದನ್ನ ಮನ್ಸಿಂದ ತೆಗ್ದು ಹಾಕಿ, ಮಗುಗೆ ಆ ಥರ ನೋವಾಗಲ್ಲ. ಆಯ್ತಾ? ಸೊ ನೀವು ಯಾವ ಕಡೆಯಿಂದ ಹೆಂಗ್ ಮಲ್ಗಿದ್ರೂ ಮಗುಗೆ ಒಳಗಡೆಯಿಂದ ಪ್ರೆಷರ್ ಹಾಕುವಂಥದ್ದು ಏನು ಅಷ್ಟು ಇರೋದಿಲ್ಲ. ಓಕೆ? ಸೊ ಹೊರಗಡೆಯಿಂದ ಏನು ತಾಕದೇ ಇರೋ ಥರ ಮಾತ್ರ ಖಂಡಿತ ನೋಡ್ಕೊಳ್ಳಿ. ಆಯ್ತಾ? ಓಕೆ. ಅದೇ ನಿಮ್ಗೆ ಪ್ರೆಷರ್ ಅನ್ನಿಸ್ತಾ ಇದ್ದಾಗ ನಿಮ್ಮ ಪೊಸಿಷನ್ನ ಶಿಫ್ಟ್ ಮಾಡಿ. ಓಕೆ, ಹರ್ಷಿತಾ ಅವರೇ ಹೇಳಿ. ಮ್ಯಾಮ್, ಕೆಲವೊಮ್ಮೆ ನನ್ಗೆ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಈ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂತಾರಲ್ಲ, ಆ ತರ ಆಗುತ್ತೆ. ಈ ವಾಕ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ಅಥವಾ ಕಂಟಿನ್ಯೂಸ್ ಒಂದ್ ½ ವಾಕ್ ಮಾಡಿದಾಗ ಸಡನ್ ಆಗಿ ಆ ತರ ಆಗ್ಬಿಡುತ್ತೆ. ಊಟ ಮಾಡಿ ಮುಗಿದ್ಮೇಲೆ ಅದನ್ನ ಹೆಂಗೆ ಇದ್ ಮಾಡ್ಕೊಳ್ಳೋದು ಮ್ಯಾಮ್? ಇಲ್ಲ, ಅವಾಗ ನೀವು ಸ್ವಲ್ಪ ಹೊತ್ತು ಕುತ್ಕೊಂಡು ನೇರವಾಗಿ ಕುತ್ಕೋಬೇಕು, ಅದು ಇಂಪಾರ್ಟೆಂಟ್. ಡಯಾಫ್ರಾಮ್ ಯಾವಾಗ ಹಿಂಗೆ ಕಂಪ್ರೆಸ್ ಆಗುತ್ತೋ ಅವಾಗ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುತ್ತೆ. ಯಾಕಂದ್ರೆ ನೀವು ಹೊಟ್ಟೆ ದೊಡ್ಡದಾಗ್ತಾ ಆಗ್ತಾ ಮೇಲೆ ಕೂಡ ಅದು ಎಕ್ಸ್ಟೆಂಡ್ ಆಗಿರುತ್ತೆ. ಆಯ್ತಾ? ಅದನ್ನ ಒಂದು ಪಿಕ್ಚರ್ಸ್ ತೋರಿಸ್ಬಿಟ್ಟು ನಾನು ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬರ್ದಿಟ್ಕೊಳ್ತೀನಿ, ಮರ್ತೋಗುತ್ತೆ ಇಲ್ಲ ಅಂದ್ರೆ. ಸ್ಲೀಪಿಂಗ್ ಪೊಸಿಷನ್, ಸಿಟ್ಟಿಂಗ್ ಪೊಸಿಷನ್ ಅದೆಲ್ಲಾನು. ಸೊ ವಾಕ್ ಮಾಡಿ ಕೂತಾಗ್ಲೂ ಅಷ್ಟೇ ಏನಾಗುತ್ತೆ, ನಿಮ್ದು ಡಯಾಫ್ರಾಮಿಗೆ ಮೇಲೆ ಹೀಗೆ ನಿಮ್ಮ ಅಬ್ಡಮನ್ ಜಾಸ್ತಿ ದೊಡ್ಡದಾಗ್ತಾ ಆಗ್ತಾ ಮೇಲಿನ ತನಕ ಪ್ರೆಸ್ ಮಾಡಿರುತ್ತೆ. ಬಟ್ ಅದು ನಮ್ಗೆ ನಾರ್ಮಲ್ ಆಗಿದ್ದಾಗ ಗೊತ್ತಾಗಲ್ಲ. ನೀವು ಜಾಸ್ತಿ ವಾಕ್ ಮಾಡಿದಾಗ ಅವಾಗೆಲ್ಲ ಗೊತ್ತಾಗುತ್ತೆ. ಆಯ್ತಾ? ಪೂರ್ತಿ ನಂಗೆ ಉಸಿರಾಡಕ್ ಆಗ್ತಿಲ್ಲ, ಅಲ್ಲಿ ತನಕನೂ ಹೋಗ್ತಾ ಇಲ್ಲ ಅನ್ನೋದು ಅವಾಗ ಗೊತ್ತಾಗುತ್ತೆ. ಅವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಕುತ್ಕೊಂಡಾಗ ನೇರವಾಗಿ ಕುತ್ಕೊಳ್ಳಿ. ಅಂದ್ರೆ ಡಯಾಫ್ರಾಮ್ ರೀಜನ್ಗೆ ಸ್ವಲ್ಪ ಇದು ಸಿಗ್ಬೇಕು, ಸ್ಪೇಸ್ ಸಿಗ್ಬೇಕು. ಆಯ್ತಾ? ಅದಕ್ಕೆ ಇದು ಒಂದು ಹೆಲ್ಪ್ ಆಗುತ್ತೆ. ಬ್ಯಾಕಿಗೆ ಸಪೋರ್ಟ್ ತಗೊಂಡು ಕುತ್ಕೊಳ್ಳೋದು ಓಪನ್ ಅಪ್ ಆಗುತ್ತೆ. ಅಲ್ಲಿಯ ರೀಜನ್ ಏನಾಗುತ್ತೆ, ಓಪನ್ ಅಪ್ ಆಗುತ್ತೆ. ನಿಮ್ಗೆ ಅಲ್ಲಿ ತನಕನೂ ಡಯಾಫ್ರಾಮ್ ತನಕನೂ ಉಸಿರು ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಆಯ್ತಾ? ಆಮೇಲೆ ನೀವು ಯಾವಾಗಾದ್ರೂ ಈ ತರ ಅದೇ ಓಂ ಚಾಂಟಿಂಗ್ ಅಂತ ಹೇಳಿದ್ನಲ್ಲ, ತುಂಬಾ ಬೆನಿಫಿಷಿಯಲ್. ಆಯ್ತಾ? ಓಂ ಹೇಳುವಾಗ ಮಕಾರ ಜಾಸ್ತಿ ಹೊತ್ತು ಮಾಡ್ಬೇಕು. ಆಯ್ತಾ? ಸೊ ನಾನು ಡೈಲಿ ಕ್ಲಾಸಸ್ ಅಲ್ಲಿ ಮಾಡಿಸುವಾಗ್ಲೂ ಅಷ್ಟೇ, ನೀವೆಲ್ಲರೂ ನೆನ್ಪಿಟ್ಕೊಳ್ಳಿ. ಗ್ಯಾಸ್ಟ್ರಿಕ್ ರಿಲೇಟೆಡ್, ಅಬ್ಡಮನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಹೊಟ್ಟೆ ರಿಲೇಟೆಡ್, ಓ ಆಕಾರ ಜಾಸ್ತಿ ಹೇಳಿ. ಆಯ್ತಾ? ಸೊ ಅಕಸ್ಮಾತ್ ನಿಮ್ಗೆ ಎದೆ ಹತ್ರ ಯಾವ್ಯಾವ ಪಾರ್ಟ್ಸ್ ಇದೆ ನೆನ್ಪು ಮಾಡ್ಕೊಳ್ಳಿ. ಇದನ್ನ ನಾನು ತುಂಬಾ ಈಸಿಯಾಗಿ ಹೇಳ್ತಾ ಇದ್ದೀನಿ. ನಮ್ಗೆ ಈ ತರ ಹೇಳ್ಕೊಟ್ಟಿರ್ಲಿಲ್ಲ. ಓಕೆ? ಸೊ ನಾನು ಅಷ್ಟನ್ನು ಅರ್ಥ ಮಾಡ್ಕೊಂಡು ತುಂಬಾ ಈಸಿ ಫಾರ್ಮಲ್ಲಿ ಫಿಲ್ಟರ್ಡ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಈಸಿ ಏನಂದ್ರೆ, ನಿಮ್ಗೆ ಶಾರ್ಟ್ನೆಸ್ ಆಫ್ ಬ್ರೆತ್ ಇದ್ರೆ ಶ್ವಾಸಕೋಶ ಎಲ್ಲಿದೆ, ಇಲ್ಲಿ ಮಧ್ಯ ಇರೋದು. ಸೊ ಮಕಾರ ಇಸ್ ರಿಲೇಟೆಡ್ ಟು ಇಲ್ಲಿ ಹಾರ್ಟ್ ರೀಜನ್. ಆಯ್ತಾ? ಹಾರ್ಟ್ ಸುತ್ತ ಇರೋ ಎಲ್ಲಾ ಪಾರ್ಟ್ಸು ಕೂಡ ಅವಾಗೆ ವೈಬ್ರೇಟ್ ಆಗೋದು ಹೇಳುವಾಗ. ಆಯ್ತಾ? ಅಬ್ಸರ್ವ್ ಮಾಡಿ ನೋಡಿ. ಸೊ ಅದಕ್ಕೆ ಜಾಸ್ತಿ ಹೇಳ್ಬೇಕು. ಅಲ್ಲ, ಓ ಊ ಜಾಸ್ತಿ ಹೇಳ್ಬೇಕು, ಸಾರಿ. ಊಕಾರ ಹೇಳ್ಬೇಕಾದ್ರೆ ನಮ್ಗೆ ಇಲ್ಲಿ ಜಾಸ್ತಿ ಆಕ್ಟಿವೇಟ್ ಆಗುತ್ತೆ. ಸೊ ಅದನ್ನು ಕೂಡ ನಿಮ್ಗೆ ಶಾರ್ಟ್ನೆಸ್ ಆಫ್ ಬ್ರೆತ್ ಇದ್ರೆ ಇದನ್ನ ಯೂಸ್ ಮಾಡಿ ನೋಡಿ. ಊಕಾರ ಜಾಸ್ತಿ ಹೇಳ್ತಾ ನೋಡಿ, ಖಂಡಿತ ಅದು ಸಾಲ್ವ್ ಆಗ್ತಾ ಬರುತ್ತೆ. ಆಯ್ತಾ? ಸೊ ಯಾರಿಗೆ ಗಿಡ್ಡಿನೆಸ್ ಇದೆ ಅವ್ರಿಗೆ, ಭಾವನಾ ಅವರೇ ನೀವು ನೆನ್ಪಿಟ್ಕೊಳ್ಳಿ, ನೀವು ಮಕಾರ ಜಾಸ್ತಿ ಹೇಳ್ಬೇಕು. ಸೊ ಯಾವಾಗ ಮಾಡ್ತೀವೋ ಇಲ್ಲಿ ವೈಬ್ರೇಟ್ ಆಗುತ್ತೆ, ಅಲ್ಲಿರೋ ಒಳಗಿರೋ ಇಂಟರ್ನಲ್ ಪಾರ್ಟ್ಸ್ ಎಲ್ಲಾನು ಆಕ್ಟಿವೇಟ್ ಆಗ್ತಾ ಬರುತ್ತೆ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಗಿಡ್ಡಿನೆಸ್.
ಮ್ಯಾಮ್ ಹಾಗೆ ಬ್ರಾಹ್ಮರಿನೂ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ಬ್ರಾಹ್ಮರಿನೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬ್ರಾಹ್ಮರಿಲಿ ನಾವೇನ್ ಮಾಡ್ತೀವಿ, ಜಾಸ್ತಿ ಹೇಳ್ತೀವಿ ಹೌದು. ಅಲ್ವಾ? ಸೊ ಅವಾಗ ಏನಾಗುತ್ತೆ, ಇಲ್ಲೆಲ್ಲ ವೈಬ್ರೇಟ್ ಆಗುತ್ತೆ. ಹಿಂಗ್ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗ್ ಅನ್ಸುತ್ತೆ. ಮತ್ತೆ ಸ್ಟ್ರೆಸ್ ರಿಲೀಫು ಆಗುತ್ತೆ, ಆಂಗ್ಸೈಟಿ ಹೌದು, ಫೀಲ್ ಕಡಿಮೆ ಆಗ್ತದೆ. ಎಸ್. ಸೊ ಬ್ರಾಹ್ಮರಿನ ತುಂಬಾ ಇಂಪಾರ್ಟೆಂಟ್. ಮತ್ತೆ ಬ್ರಾಹ್ಮರಿ ಈಸ್ ಇನ್ಕ್ಲೂಡೆಡ್ ಇನ್ ಓಂ ಅಲ್ವಾ? ಅದಕ್ಕೆ ನಾನು ಹೌದು ಓಂ ಹೌದು. ಅಲ್ಲೇ ಹೇಳ್ತಾ ಹಾ, ಇದ್ದೀನಿ. ಮಾಕಾರನೇ ಜಾಸ್ತಿ ಮೇಡಮ್ ಅದು. ಹೌದು. ಸೊ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಓಂ ಹೇಳುವಾಗ ಇಟ್ ಈಸ್ ಆಕ್ಚುಲಿ ಡೀಲಿಂಗ್ ವಿತ್ ಲಾಡ್ ಆಫ್ ಪ್ರಾಬ್ಲಮ್ಸ್. ನಿಮ್ಗೆಲ್ಲ ಗೊತ್ತಾಗ್ತಾ ಇಲ್ಲ. ನಾನು ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ ಹೇಳಿಲ್ಲ, ಬಟ್ ನಾನು ಚಾಂಟ್ ಮಾಡಿಸ್ತಾ ಇದ್ದೀನಿ. ಓಕೆ, ನಮ್ಗೇನನ್ಸುತ್ತೆ, ಅಯ್ಯೋ ಪ್ರತಿ ಸರಿನೂ ಓಂ ಹೇಳ್ಬೇಕಾ, ಪ್ರತಿ ಸರಿ ಮಂತ್ರ ಹೇಳ್ಬೇಕಾದ ಅನ್ಸುತ್ತೆ ಕ್ಲಾಸಲ್ಲಿ. ಬಟ್ ತುಂಬಾ ಬೆನಿಫಿಷಿಯಲ್ ಇದೆ, ಆಯ್ತಾ? ಯಾಕಂದ್ರೆ ನಾನು ಇಲ್ಲಿ ಯೋಗ ಮಾಡಿಸ್ತಾ ಇಲ್ಲ, ಅದಕ್ಕೆ ಇಟ್ ಈಸ್ ವೆರಿ ಮಚ್ ಈಕ್ವಲ್ ಟು ಯೋಗ. ಯಾಕಂದ್ರೆ ಎಲ್ಲಾ ಆರ್ಗನ್ಸ್ ಮೇಲೆ ಅದು ವರ್ಕ್ ಮಾಡ್ತಾ ಇರುತ್ತೆ, ಆಯ್ತಾ? ಅದಕ್ಕೆ ಈಗ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ ಎಲ್ಲರಿಗೂ ಯಾರ್ಯಾರಿಗೆ ಯಾವ್ಯಾವ ಪ್ರಾಬ್ಲಮ್ಸ್ ಇದೆಯೋ? ಆಕಾರ, ಊಕಾರ, ಮಾಕಾರ ಯಾವ್ದನ್ನ ಜಾಸ್ತಿ ಹೇಳ್ಬೇಕು ಅನ್ನೋದನ್ನ ನೀವು ಗುರ್ತಿಟ್ಕೊಂಡು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಓಂ ಹೇಳಿಸ್ದಾಗ ಅದನ್ನೇ ಜಾಸ್ತಿ ಹೊತ್ತು ಹೇಳ್ಬೇಕಾಗತ್ತೆ. ಸರಿನಾ? ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ ಮ್ಯಾಮ್. ಓಕೆ, ಎಸ್ ಮ್ಯಾಮ್. ಎಸ್. ಮ್ಯಾಮ್ ನಂದು ಇನ್ನೊಂದು ಡೌಟ್ ಇದೆ. ಲೈಕ್ ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಸ್ಟೇರ್ಸ್ ನ ಹತ್ತುವಾಗ ಸ್ಟ್ರೇಟ್ ಹತ್ತಬಾರ್ದು, ಸೈಡ್ ವೈಸ್ ಹತ್ಬೇಕು ಅಂತ ಹೇಳ್ತಾರಲ್ವಾ? ಬಟ್ ಕೆಲವ್ರು ಹೇಳ್ತಾರೆ ಇಲ್ಲ, ಸ್ಟ್ರೇಟ್ ಹತ್ತಿದ್ರೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗತ್ತೆ ಓಕೆ, ಅಂತ. ಯಾವ್ದು ಕರೆಕ್ಟ್? ಓಕೆ. ಸೈಡ್ ವೇಸ್ ಅಲ್ಲಿ ಹತ್ತಿದಾಗ ಹಿಪ್ ಓಪನಿಂಗ್ ಎಕ್ಸರ್ಸೈಸ್ ಅಂತ ಕರಿತೀವಿ ನಾವು. ಅದು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಹಿಪ್ ಓಪನಿಂಗ್ ಅಂತ ಹೇಳಿದ್ರೆ ಅಂದ್ರೆ ನಮ್ಗೆ ಫೀಲ್ ಆಗುತ್ತೆ ಅದು, ಆಯ್ತಾ? ಸೊ ನಾವ್ ಯಾವಾಗ ಮಲಾಸನದಲ್ಲಿ ಕುತ್ಕೋತೀವೋ, ಅಂದ್ರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡುವಾಗ ಕುತ್ಕೋತೀವಲ್ಲ, ಸೇಮ್ ಪೊಸಿಷನ್ ಮಲಾಸನ, ಆಯ್ತಾ? ಸೊ ಕೈಗಳೆರಡು ಈಗ ಜೋಡಿಸಿರ್ತಾರೆ, ಅದಷ್ಟು ಬಿಟ್ರೆ ಸೇಮ್. ಓಕೆ, ಸೊ ಎಷ್ಟಾಗುತ್ತೋ ಅಷ್ಟು ಕಾಲನ್ನ ಸ್ಟ್ರೆಚ್ ಮಾಡಿ ಹಿಪ್ ಓಪನಿಂಗ್ ಎಕ್ಸರ್ಸೈಸಸ್ ಅಂತ ಕರಿತೀವಿ. ಸೊ ಅಲ್ಲಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಾಗುತ್ತೆ, ಮತ್ತೆ ಅಲ್ಲಿರೋ ಬೋನ್ಸ್ ಓಪನ್ ಅಪ್ ಆಗುತ್ತೆ. ಇದು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುವಂಥದ್ದು. ಯಾರು ಜಾಸ್ತಿ ಇಂಡಿಯನ್ ಟಾಯ್ಲೆಟ್ಸ್ ನ ಯೂಸ್ ಮಾಡ್ತಾ ಇದ್ದೀರೋ, ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗಿರುತ್ತೆ ನಿಮ್ಗೆ. ನಮ್ಗೆ ಗೊತ್ತಿಲ್ದೇನೆ ಅದು ವರ್ಕೌಟ್ ಆಗಿರುತ್ತೆ ಆ ಬಾಡಿ ಪಾರ್ಟ್ಸ್ ಅಲ್ಲಿ, ಆಯ್ತಾ? ಪೆಲ್ವಿಕ್ ಫ್ಲೋರ್ ಮಸಲ್ಸ್, ಪೆಲ್ವಿಕ್ ರೀಜನ್, ಪೆಲ್ವಿಕ್ ಬೋನ್ಸ್ ಎಲ್ಲದು ವರ್ಕೌಟ್ ಆಗಿರುತ್ತೆ, ಹಿಪ್ ಓಪನಿಂಗ್ ಎಕ್ಸರ್ಸೈಸ್ ಆಗಿರುತ್ತೆ, ಆಯ್ತಾ? ಸೊ ಇಂಟೆನ್ಷನಲಿ ಬೇರೆ ಕಂಟ್ರೀಸ್ ಅವರೆಲ್ಲ, ವೆಸ್ಟರ್ನ್ ಅವರೆಲ್ಲ ಈ ಮಲಾಸನನ ಇಂಟೆನ್ಷನಲಿ ನಾರ್ಮಲ್ ಡೆಲಿವರಿಗೋಸ್ಕರ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಗೊತ್ತಿಲ್ದೇನೆ ಇಂಡಿಯಾದಲ್ಲಿ ಪ್ರತಿದಿನನೂ ಅದನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಹಿಪ್ ಓಪನಿಂಗ್ ಎಕ್ಸರ್ಸೈಸ್. ಅಂಡ್ ದೆನ್ ಅದನ್ನ ನಾನು ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಹಿಪ್ ಓಪನಿಂಗ್ ಎಕ್ಸರ್ಸೈಸಸ್ ಅಂದ್ರೆ ಏನು ಅಂತ ಹೇಳಿ, ಆಯ್ತಾ? ನಿಮ್ಗೆ ಅಲ್ಲಿ ಫೀಲ್ ಆಗುತ್ತೆ. ಸೊ ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಆ ತರ ಎಕ್ಸ್ಪೀರಿಯನ್ಸ್ ಅಂದ್ರೆ ಹಿಪ್ ಓಪನಿಂಗ್ ಯಾವಾಗ ಆಗುತ್ತೆ? ನೀವು ಸ್ಟ್ರೈಟ್ ಆಗಿ ಹತ್ತುವಾಗ ಆಗುತ್ತಾ ಅಥವಾ ಸೈಡ್ ವೇಸ್ ಅಲ್ಲಿ ಹತ್ತುವಾಗ ಆಗುತ್ತಾ? ನೀವೇ ಹೇಳಿ ಹರ್ಷಿತಾ ಅವರೇ. ಆಬ್ವಿಯಸ್ಲಿ ಸೈಡ್ ವೈಸ್ ಅಲ್ಲಿ ಹತ್ತುವಾಗನೇ ಅದು ಇದು ಅಲ್ವಾ? ಸ್ಪೇಸ್ ಜಾಸ್ತಿ ಆಗತ್ತಲ್ಲ. ಕರೆಕ್ಟ್. ಸೊ ಆನ್ಸರ್ ಸಿಕ್ತು ಅಲ್ವಾ? ಆಕ್ಚುಲಿ ಹಂಗೆ ಹತ್ತಿದಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ನಾರ್ಮಲ್ ಡೆಲಿವರಿದು. ಬಟ್ ಇಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ತುಂಬಾ ಜನಕ್ಕೆ, ಯಾಕೆ ಅದ್ ಹೆಂಗಾಗುತ್ತೆ, ಇಂಟರ್ನಲಿ ಅದ್ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು ಹಿಂಗೆ ನೇರವಾಗಿ ಹತ್ತಿದ್ರೆ ಜಾಸ್ತಿ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು, ಬಟ್ ಸ್ಟೆಪ್ಸ್ ಹತ್ತೋದ್ರಿಂದಾನೇ ಎಷ್ಟೊಂದು ಪಾಸಿಬಿಲಿಟಿ ಇದೆ, ಆಯ್ತಾ? ಅದ್ರಲ್ಲೂ ಸೈಡ್ ವೇಸ್ ಅಲ್ಲಿ ಹತ್ತಿದ್ರೆ ಬೆನಿಫಿಷಿಯಲ್, ತುಂಬಾ ಜಾಸ್ತಿ ಬೆನಿಫಿಟ್ಸ್ ಇದೆ. ಮತ್ತೆ ಸೈಡ್ ಅಲ್ಲಿ ಹತ್ತುವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಹಿಡ್ಕೊಳಕ್ಕೆ ಚಾನ್ಸ್ ಇದೆ. ಎರಡೂ ಕೈಯಲ್ಲೂ ಹಿಡ್ಕೊಂಡು ಹತ್ತುವಂತಹ ಚಾನ್ಸಸ್ ಇರುತ್ತೆ. ಹಿಡ್ಕೊಂಡೇ ಹತ್ತಿ, ಅವಾಗ ಇನ್ನ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಗೆ ಪ್ರೆಷರ್ ಬೀಳ್ತಾ ಇಲ್ಲ, ಅಲ್ಲಿ ಈಸ್ ಅನ್ನೋದು ಫೀಲ್ ಆಗುತ್ತೆ. ಅಂದ್ರೆ ಅಲ್ಲಿ ಹಗುರ ಅನ್ಸ್ತಾ ಇರುತ್ತೆ. ಅಕಸ್ಮಾತ್ ನೀವು ಸಪೋರ್ಟ್ ತಗೊಳ್ದೆ ಹತ್ತುವಾಗ ಅಲ್ಲಿ ಪ್ರೆಷರ್ ಬೀಳ್ತಾ ಇರುತ್ತೆ. ನೋಡಿ, ಜಸ್ಟ್ ಎಲ್ಲರೂ ಅಬ್ಸರ್ವ್ ಮಾಡಿ, ಎಲ್ಲಾದ್ರೂ ಹಾಸ್ಪಿಟಲ್ಗೆ ಹೋಗುವಾಗ ಜಾಸ್ತಿ ಹತ್ತೋದು ಎಲ್ಲರೂ ಅದು ಬಿಟ್ರೆ ಸುಮ್ನೆ ಇಂಟೆನ್ಷನಲಿ ಹತ್ತೋದು ಕಮ್ಮಿ. ಬಟ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮ್ಗೆ ಈಸಿ ಅನ್ಸುತ್ತೆ ಅವ್ರು ಮಾತ್ರ ಮಾಡಿ, ಆಯ್ತಾ? ಎಲ್ಲರೂ ಇದನ್ನ ಮಾಡ್ಬೇಕು ಅಂತ ನಾನು ಸಜೆಸ್ಟ್ ಮಾಡಲ್ಲ. ಯಾರ್ಯಾರು ಸ್ಟೆಪ್ಸ್ ಹತ್ತೋದ್ ಅಭ್ಯಾಸ ಇದೆ, ನಂಗೆ ಏನೂ ಆಗಲ್ಲ, ನಾನು ದಿನ ಮಾಡ್ತೀನಿ ಅನ್ನೋರಾದ್ರೆ ಮಾಡಿ. ಇದನ್ನ ಮಾಡುವಾಗ ಯಾವಾಗ್ಲೂ ಹಿಡ್ಕೊಂಡು ಸಪೋರ್ಟ್ ತಗೊಂಡೇ ಹತ್ಬೇಕು,
ನನಗೆ ಬ್ಯಾಲೆನ್ಸ್ ಇದೆ ಎಲ್ಲಾನು ಓಕೆ, ಬಟ್ ಪ್ಲೀಸ್ ಸಪೋರ್ಟ್ ತಗೊಂಡೇ ಮಾಡಿ, ಆಯ್ತಾ? ಅವಾಗ ಡಿಫ್ರೆನ್ಸ್ ಅನ್ಸುತ್ತೆ, ಅದನ್ನ ಫೀಲ್ ಮಾಡಿ. ಓಕೆ, ಅಬ್ಡಮನ್ ರೀಜನ್ಗೆ ಪ್ರೆಷರ್ ಬೀಳಲ್ಲ, ಆಯ್ತಾ? ಸೊ ಸಪೋರ್ಟ್ ತಗೊಂಡಾಗ ಅಲ್ಲಿ ಪ್ರೆಷರ್ನ ಇಲ್ಲಿ ನಮ್ಮ ಕೈ ತಗೋತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಒಂದ್ ಕೈಯಲ್ಲಾದ್ರೂ ಹಿಡ್ಕೊಂಡು ಸ್ಟ್ರೈಟ್ ಆಗಿ ಹತ್ತೋದಾದ್ರೆ ಒಂದ್ ಕೈಯಲ್ಲಾದ್ರೂ ಹಿಡ್ಕೊಳ್ಳಿ, ಇಲ್ಲ ಸೈಡಲ್ಲಿ ಹತ್ತೋದಾದ್ರೆ ಎರಡೂ ಕೈಯನ್ನು ಹಿಡ್ಕೊಂಡು ಆಮೇಲೆ ಸಪೋರ್ಟ್ ತಗೊಂಡೇ ಹತ್ತಿ. ತುಂಬಾ ಚೆನ್ನಾಗಿ ಅದು ಹಿಪ್ ಓಪನಿಂಗ್ ಎಕ್ಸಸೈಸೇ ಆಗ್ಬಿಡುತ್ತೆ, ಆಯ್ತಾ? ಓಕೆ. ಮತ್ತೆ ಮ್ಯಾಮ್ ಸಪೋಸ್ ಇಂಡಿಯನ್ ಟಾಯ್ಲೆಟ್ ಇಲ್ಲ ಅಂತಂದ್ರೆ ಈ ಹ್ಮ್ ಸ್ಕ್ವಾಟ್ಸ್ ಮಾಡಕ್ಕೂ ಆಗಲ್ಲ. ಈಗ ವೆಯ್ಟ್ ಗೇನ್ ಆಗಿರುತ್ತಲ್ವಾ, ಸೊ ಹ್ಮ್ ಕಾಲ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳಕ್ ಆಗಲ್ಲ, ಯಾಕಂದ್ರೆ ಕಾಲ್ ನೋವಾಗ್ಬಿಡುತ್ತೆ. ಸೊ ಹ್ಮ್ ಏನಾದ್ರೂ ಕೆಳಗಡೆ ಏನಾದ್ರೂ ಬಿದ್ದಾಗ ಸಣ್ಣ ಸ್ಟೂಲ್ ಮೇಲೆ ಕುತ್ಕೊಳ್ಳೋದು, ಎದಳೋದು, ಅದು ಹ್ಮ್ ಒಂದ್ ಕೈಂಡ್ ಆಫ್ ಎಕ್ಸರ್ಸೈಸ್ ಆಗತ್ತಲ್ಲ. ಅಂದ್ರೆ ಈಗ ಹೌದು. ಬಗ್ಗಿ ತಗೊಳೋದಕ್ಕಿನ್ನ. ಹ್ಮ್ ಹೌದು. ಅಂಡ್ ಇದು ಆಕ್ಚುಲಿ ಇದ್ರ ಬಗ್ಗೆ ನಾನು ಒಂದು ಎಪಿಸೋಡೇ ಮಾಡಬೇಕು. ಅದಕ್ಕೆ ನಾನು ಯೋಗ ಟೀಚರ್ಗೆ ಹೇಳ್ಬಿಟ್ಟಿದೀನಿ, ಅದನ್ನೆಲ್ಲ ಕಲ್ಸ್ಕೊಡಿ, ಮಾಡಿ, ಕುತ್ಕೊಳ್ಳೋ ಪೊಸಿಷನ್, ನಿಂತ್ಕೊಳ್ಳೋದು, ಮಲ್ಕೊಳ್ಳೋದು, ಮತ್ತೆ ಬಗ್ಗಿ ತಗೊಳ್ಳುವಾಗ ನಾವು ಮಂಡಿನ ಮಡಚಿ ತಗೋಬೇಕಾಗತ್ತೆ. ಸೊ ಹಿಪ್ಸ್ ಕೂಡ ಯಾವ ರೀತಿ ಬೆಂಡ್ ಆಗ್ಬೇಕು, ಏನಾದ್ರೂ ಬಗ್ಗಿ ತಗೊಳ್ಳುವಾಗ, ಲಿಫ್ಟ್ ಮಾಡುವಾಗ, ಸರ್ಸುವಾಗ. ಸೊ ಯಾವ್ದಾದ್ರು ವಸ್ತುನ ಹಿಂಗೆ ಸರಿಸ್ಬೇಕಾದ್ರೆ ಎಳ್ಕೊಳ್ಳೋದ್ಕಿಂತ ಆ ಕಡೆಯಿಂದ ಹೋಗಿ ಅದನ್ನ ತಳ್ಳಿ. ಸೊ ಆ ತರ ಕೆಲವೊಂದು ಎಷ್ಟೋ ಒಂದು ಕರೆಕ್ಷನ್ಸ್ ಇದೆ ನಮ್ಮ ಲೈಫ್ ಸ್ಟೈಲ್ ಅಲ್ಲೇ. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್, ನಾನು ಕವರ್ ಮಾಡ್ಬೇಕು. ಬಟ್ ಅದು ನನ್ಗಿಂತ ಜಾಸ್ತಿ ಚೆನ್ನಾಗಿ ಅವರೇ ಕವರ್ ಮಾಡ್ತಾರೆ, ಯೋಗ ಟೀಚರ್. ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಜನ ನಾನು ಟ್ರಯಲ್ ಯೋಗ ಎಲ್ಲರಿಗೂ ಕೊಡ್ಸಿದ್ದೀನಿ, ಬಟ್ ಯಾರು ಆಪ್ಟ್ ಮಾಡಿಲ್ಲ. ಸೊ 3 ಮಂತ್ಸ್ಗೆ 1000 ಹಂಗ್ ನೋಡಿದ್ರೆ ನಿಮ್ಗೆ ಜಾಸ್ತಿ ಆಗ್ತಿರೋದು ಅಷ್ಟೇ. ಓಕೆ, 3 ಮಂತ್ಸ್ ಅಲ್ಲಿ. ಸೊ ಪ್ಲೀಸ್ ಆಪ್ಟ್ ಫಾರ್ ಯೋಗ ಇಫ್ ಯು ಆರ್ ರೆಡಿ ಫಾರ್ ಇಟ್, ಆಯ್ತಾ? ಸೊ ನಿಮ್ಗೆ ಡಾಕ್ಟರ್ಸ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಪ್ಟ್ ಮಾಡಿ, ಅವ್ರು ಎಲ್ಲ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ನಾನು ಇನ್ನೂ ಒಂದು ಸೆಷನ್ ನೋಡ್ತೀನಿ, ಅವರಿಂದನಾದ್ರೂ ಅಥವಾ ನಾನೇ ಏನಾದ್ರೂ ಕವರ್ ಮಾಡ್ತೀನಿ, ಹೆಂಗೆ ಕುತ್ಕೋಬೇಕು, ಮಲ್ಕೋಬೇಕು, ನಿಂತ್ಕೋಬೇಕು, ಲಿಫ್ಟ್ ಮಾಡಬೇಕು, ಇದನ್ನ. ಓಕೆ, ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಮತ್ತೆ ಥ್ಯಾಂಕ್ಸ್ ಫಾರ್ ಇನ್ನೊಂದು ರಿಮೈಂಡಿಂಗ್ ಮೇಡಮ್, ದಿಶ್. ಅಡ್ಗೆ ಮಾಡುವಾಗ ಮತ್ತೆ ವೆಜಿಟೇಬಲ್ ಚಾಪ್ ಮಾಡುವಾಗ ಹ್ಮ್ ತುಂಬಾ ನಿಂತ್ಕೋಬಾರ್ದು ಅಂತಾರೆ. ಹೌದು. ಅದಕ್ಕೆ ನಾನು 2 ಸ್ಟೆಪ್ ಇರೋ ಸ್ಟೂಲ್ ಟೈಪ್ ಸಿಗುತ್ತೆ. ಅದು ನಮ್ಮ ಅಮ್ಮಂಗ್ ಕಾಲ್ ನೋವಂತ ತುಂಬಾ ದಿನದಿಂದ ಯೂಸ್ ಮಾಡ್ತಿದ್ದೆ, ಅದನ್ನ ತರಿಸ್ಕೊಂಡಿದೀನಿ ಮೇಡಮ್. ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅದರಿಂದ. ಓಕೆ, ನಿಂತ್ಕೊಳ್ಳುವಾಗ ಹೌದು, ಅಲ್ವಾ? ಹಾ. ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಹೌದು. ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ದೆ ಮೇಡಮ್ ಅಷ್ಟೇ. ಗುಡ್ ಗುಡ್. ಓಕೆ, ಥ್ಯಾಂಕ್ ಯು. ಹಾ, ಸ್ನೇಹ ಅವರು ಇದನ್ನ ಶೇರ್ ಮಾಡಿದ್ರು. ಅಂದ್ರೆ ಕುತ್ಕೊಂಡು ವರ್ಕ್ ಮಾಡೋರು ಒಂದ್ ಕಾಲನ್ನಾದ್ರೂ ಒಂದ್ ಸ್ಟೂಲ್ ಮೇಲೆ ಇಟ್ಕೊಳ್ಳೋದು, ಅದು ಕೂಡ ಹೆಲ್ಪ್ ಆಗುತ್ತೆ. ಅಥವಾ ಅದನ್ನ ಶಿಫ್ಟ್ ಮಾಡೋದು, ಮತ್ತೆ ಒಂದ್ ಕಾಲ್ ಕೆಳಗಿಳಿಸಿ ಇನ್ನೊಂದ್ ಕಾಲನ್ನ ಸ್ಟೂಲ್ ಮೇಲೆ ಇಟ್ಕೊಳ್ಳೋದು, ಇಲ್ಲ ಎರಡೂ ಕಾಲ್ನ ಸ್ಟೂಲ್ ಮೇಲೆ ಇಟ್ಕೊಳ್ಳೋದು. ಸೊ ಯು ಆರ್ ಚೇಂಜಿಂಗ್ ದ ಪೊಸಿಷನ್ ಅಲ್ಲಿ, ಅಲ್ವಾ? ಹ್ಮ್ ತುಂಬಾ ಹೊತ್ತು ವರ್ಕ್ ಮಾಡೋರು ಇದನ್ನ ಟ್ರೈ ಮಾಡ್ಬೋದು. ಅಂಡ್ ರಕ್ಷಿತಾ ಅವ್ರು ಹೇಳ್ದಾಗೆ ನಿಂತ್ಕೊಂಡೇ ಅಡ್ಗೆ ಮಾಡೋದು ಇವಾಗೆಲ್ಲ ಶೆಲ್ಫ್ ಮಾಡಿ ತುಂಬಾ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದೀವಿ. ಅನ್ಸುತ್ತೆ ನನ್ ಕೆಲ್ಸ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಬಟ್ ಆಕ್ಚುಲಿ ನಾವು ಕಾಲಿಗೆ ತುಂಬಾ ಪ್ರೆಷರ್ ಕೊಡ್ತಾ ಇದ್ದೇವೆ. ಆದಷ್ಟು ನಾನು ಅದಕ್ಕೆ ಯಾರಿಗೋ ಸಜೆಸ್ಟ್ ಮಾಡಿದ್ದೆ ಮೊದ್ಲೇನೆ, ಕುತ್ಕೊಂಡು ಹೆಚ್ಚೋದು ಆಗ್ಲಿ ಅದೆಲ್ಲಾನು ಕುತ್ಕೊಂಡ್ ಮಾಡಿ, ಆಮೇಲೆ ಒಗ್ಗರಣೆ ಅದೆಲ್ಲ ಏನ್ ಅವಾಯ್ಡ್ ಮಾಡಕ್ ಆಗಲ್ಲ, ಅದನ್ನ ಮಾತ್ರ ನಿಂತ್ಕೊಂಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಲಾಂಗ್ ಟರ್ಮ್ ಅಲ್ಲಿ ನಿಂತ್ಕೊಳ್ಳೋದು ಅದೆಲ್ಲಾನು ಕೂಡ ಪ್ರಾಬ್ಲಮ್ ಆಗ್ತಾ ಬರುತ್ತೆ, ಅದಕ್ಕೋಸ್ಕರ. ಸೊ ರಕ್ಷಿತಾ ಅವ್ರು ಹೇಳ್ದಾಗೆ ಆ ಸ್ಟೂಲ್ ಬೇಕಾದ್ರೆ ನೀವು ಲಿಂಕ್ ಸಪೋರ್ಟ್ ಕಳಿಸ್ತೀನಿ ತಗೋ. ಮೇಡಮ್, ನಾನು ನಿಮಗೆ ಓಕೆ ಕಳಿಸ್ತೀನಿ ಬೇಕಾದ್ರೆ. ಓಕೆ. ಸೊ ಆ ಥರ 2 ಸ್ಟೆಪ್ಸೋ ಅಥವಾ 1 ಸ್ಟೆಪ್ಪೋ ಅಥವಾ ನಿಮ್ಮ ಮನೇಲೇ ಇರೋದಾದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಸಣ್ಣದು. ಅಂದ್ರೆ ನಾವು ಜಸ್ಟ್ ಫಾರ್ ಎಕ್ಸಾಂಪಲ್ ಸ್ನಾನ ಮಾಡುವಾಗ ಯೂಸ್ ಮಾಡ್ತೀವಲ್ವಾ, ಸೊ ಆ ಥರ ಅಷ್ಟಾದ್ರೂ, ಇಷ್ಟು ಹೈಟ್ ಇರೋದಾದ್ರೂ ಓಕೆ, ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಮನೇಲಿರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ ಟ್ರೈ ಮಾಡಿ ನೋಡಿ. ಓಕೆ, ಅಕಸ್ಮಾತ್ ಇಲ್ಲ ನಂಗೆ ಅವೈಲೇಬಲ್ ಇಲ್ಲ ಮನೇಲಿ ಯಾವುದು ಸ್ಟೂಲ್ಸ್ ಇಲ್ಲ ಅಂತಂದ್ರೆ, ನೀವು ನಾನು ಲಿಂಕ್ ಶೇರ್ ಮಾಡ್ತೀನಿ ಬೇಕಾದ್ರೆ ರಕ್ಷಿತಾ ಕಳ್ಸಿದ್ಮೇಲೆ. ಸೊ ಅದನ್ನ ನೀವು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಇಲ್ಲಿ ಬೆಡ್ ರೆಸ್ಟ್ ಅಲ್ಲಿ ಇರೋರು ಇದ್ದಾರೆ, ಆಲ್ಮೋಸ್ಟ್ ಅವ್ರಿಗೆ ಜಾಸ್ತಿ ವರ್ಕ್ ಮಾಡ್ತಾ ಇಲ್ಲ ಅಂತ ಅನ್ಕೊಂತೀನಿ. ಬಟ್ ಇಫ್ ಯು ಆರ್ ವರ್ಕಿಂಗ್, ನೀವೇ ಕುಕ್ ಮಾಡ್ಕೋತಾ ಇದ್ದೀರಾ, ಅದೆಲ್ಲಾನು ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್, ಆಯ್ತಾ? ಓಕೆ, ಐ ಥಿಂಕ್ ಮ್ಯಾಮ್ ಹೇಳಿ. ಮ್ಯಾಮ್ ಯಾವ ಮಂತಿಂದ ಪಿಲ್ಲೋ ಯೂಸ್ ಮಾಡ್ಬೇಕು ಮ್ಯಾಮ್, ಪ್ರೆಗ್ನೆನ್ಸಿ ಪಿಲ್ಲೋ ಅದು? ಹಾ, ಅದು ನಿಮ್ಗೆ ಇವಾಗಿಂದಾನೇ ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಇವಾಗಿಂದಾನೇ ಮಾಡ್ಬೋದು, ಆಯ್ತಾ? ನಾನು ಯಾವಾಗೂ ಆಲ್ ಸ್ಟ್ರೇಟ್ ಆಗೇ ಮಲ್ಕೊಂತೀನಿ ಮ್ಯಾಮ್. ಹ್ಮ್ ಇಲ್ಲ,
ಆದಷ್ಟು ಇವಾಗಿಂದ ಅಭ್ಯಾಸ ಮಾಡ್ಕೋತಾ ಬನ್ನಿ ಸೈಡ್ ವೇಸ್ ಅಲ್ಲಿ ಮಲ್ಗೋದು. ಆಯ್ತಾ? ಸಡನ್ ಆಗಿ ಅದ್ ಬರಲ್ಲ, ಬಟ್ ಆಮೇಲೆ ತುಂಬಾ ಯೂಸ್ ಆಗುತ್ತೆ ಸೈಡ್ ಅಲ್ಲಿ ಮಲ್ಗೋದು. ಸಡನ್ ಆಗಿ ನೀವು ಅವಾಗ ಶಿಫ್ಟ್ ಆಗೋಕ್ ಹೋದ್ರೆ ನಿದ್ದೆ ಕಮ್ಮಿ ಆಗ್ಬಿಡುತ್ತೆ, ನಿದ್ದೆ ಬರಲ್ಲ. ಆ ತರ ಆಗುತ್ತೆ. ಕೆಲವೊಬ್ರಿಗೆ ಉಲ್ಟಾನೇ ಮಲ್ಕೊಂಡ್ ರೂಢಿ ಆಗ್ಬಿಟ್ಟಿರುತ್ತೆ. ಆಯ್ತಾ? ಸೊ ಹಂಗಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಸೊ ಅದೆಲ್ಲ ಇವಾಗ ಖಂಡಿತ ಅವಾಯ್ಡ್ ಮಾಡ್ಲೇಬೇಕಾಗಿರುವಂತಹ ಪೊಸಿಷನ್ಸ್ ಅಲ್ವಾ? ಸೊ ಇವಾಗಿಂದಾನೇ ನಿಧಾನವಾಗಿ ಸ್ವಲ್ಪ ಹೊತ್ತು ಆ ತರ ಮಲ್ಕೊಳಕ್ ಟ್ರೈ ಮಾಡಿ. ಅಂಡ್ ಪ್ರೆಗ್ನೆನ್ಸಿ ಪಿಲ್ಲೋ ಸಪೋರ್ಟ್ ನೀವು ಇನಿಷಿಯಲ್ ಸ್ಟೇಜಸ್ ಇಂದಾನು ತಗೋಬಹುದು. ಹಾ ಮ್ಯಾಮ್. ಅಂದ್ರೆ ಲಾಂಗ್ ಟರ್ಮ್ ಇನಿಷಿಯಲಿನೇ ತಗೊಂಡ್ಬಿಡಿ, ಯಾವಾಗ್ಲೂ ಯೂಸ್ ಆಗ್ಬಿಡುತ್ತೆ. ಇನ್ನ ಹತ್ರ ಬಂದಾಗ ತಗೊಂಡ್ರೆ ನಿಮ್ಗೆ ಸ್ವಲ್ಪ ದಿನ ಅಷ್ಟೇ ಯೂಸ್ ಆಗುತ್ತೆ ಅಲ್ವಾ? ಮೊದ್ಲಿಂದಾನೇ ತಗೊಂಡ್ರೆ ಅವಾಯ್ಡೇ ಮಾಡ್ಬೋದು. ಸೊ ಪ್ರಿಕಾಷನರಿ ಅನ್ನೋ ತರ. ಮ್ಯಾಮ್ ಯಾವ ಟೈಪ್ ಅಂತ ಲಿಂಕ್ ಅದ್ ಕಳಿಸ್ತೀರಾ ಮ್ಯಾಮ್? ಹಾ, ಓಕೆ, ನಾ ಕಳಿಸ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಯಾ, ಥ್ಯಾಂಕ್ ಯು. ಮ್ಯಾಮ್ ನನಗೂ ಪ್ರೆಗ್ನೆನ್ಸಿ ಪಿಲ್ಲೋ ಲಿಂಕ್ ಕಳ್ಸಿ ಲಿಂಕ್ ಕಳಿಸ್ಲಾ? ಓಕೆ, ಆಯ್ತು. ಓಕೆ, ಯು ಕ್ಯಾನ್ ಟೇಕ್ ಇಟ್. ಅಕಸ್ಮಾತ್ ನಿಮ್ಗೆ ಇಲ್ಲ ಸ್ವಲ್ಪ ದಿನ ಮಾತ್ರ ಇದೆ, ನಾನೇನು ಸ್ಪೆಂಡ್ ಮಾಡಕ್ ಇಷ್ಟಪಡಲ್ಲ ಅಂತಂದ್ರೆ ನೀವು ಪಿಲ್ಲೋಸ್ನ ಆ ರೀತಿ ಅರೇಂಜ್ ಮಾಡ್ಕೊಂಡ್ಬೇಕಾದ್ರೂ ಟ್ರೈ ಮಾಡ್ಬೋದು. ನಾನು ಎಲ್ಲರಿಗೂ ಪಿಕ್ಚರ್ ಕಳಿಸ್ತೀನಿ, ಆ ಥರ ನಿಮ್ಮ ಮನೇಲಿರೋ ಪಿಲ್ಲೋಸ್ ಅಲ್ಲೇ ಮ್ಯಾನೇಜ್ ಮಾಡೋದಾದ್ರೂ ಓಕೆ. ಬಟ್ ಅಲ್ಲಿ ಕಂಫರ್ಟ್ ಆಗಲಿಲ್ಲ ಅಂದ್ರೆ ವರ್ತ್ ಇನ್ವೆಸ್ಟಿಂಗ್. ಯಾಕಂದ್ರೆ ರೆಡ್ಯೂಸ್ ಆಗುತ್ತೆ, ತುಂಬಾ ಪ್ರಾಬ್ಲಮ್ಸ್ ರೆಡ್ಯೂಸ್ ಆಗುತ್ತೆ. ಈಗ ಮಾತ್ರ ಅಲ್ಲ, ಆಮೇಲೂ ನಿಮ್ಗೆ ಮಗುನ ಫೀಡ್ ಮಾಡ್ಬೇಕಾದ್ರೇನು ಯೂಸ್ ಆಗುತ್ತೆ. ಅದ್ ನಾಟ್ ಓನ್ಲಿ ಲೈಕ್ ಪ್ರೆಗ್ನೆನ್ಸಿಲಿ ಮಾತ್ರ ಅಲ್ಲ, ನಿಮಗೆ ಮಗುನ ಫೀಡ್ ಮಾಡ್ಬೇಕಾದ್ರೇನು ಕೂಡ ಯೂಸ್ ಆಗುತ್ತೆ ಎಷ್ಟೋ ಪಿಲ್ಲೋಸ್. ಮತ್ತೆ ಅಕಸ್ಮಾತ್ ನಿಮ್ಗೆ ಫೀಡ್ ಮಾಡುವಾಗ ಆಗ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಆಮೇಲಾದ್ರೂ ಮಲ್ಕೊಳ್ಳುವಾಗ ಖಂಡಿತ ರಿಲ್ಯಾಕ್ಸೇಷನ್ ಅನ್ಸುತ್ತೆ. ಆಯ್ತಾ? ಸೊ 9 ಮಂತ್ಸಿಗೆ ಮಾತ್ರ ಅಂತ ಅನ್ಕೋಬೇಡಿ. ಪೂರ್ತಿ ನೀವು ಆಮೇಲೆ ರಿಕವರಿ ಆಗೋ ತನಕನೂ ಕೂಡ ಯೂಸ್ ಮಾಡಿ, ಆಮೇಲೂ ಕೂಡ ಯೂಸ್ ಮಾಡ್ಬೋದು. ಓಕೆ. ಸೊ ರಕ್ಷಿತಾ ಅವ್ರು ಹೇಳಿದಾಗೆ ಅವರ ತಾಯಿಗೆ ಎಲ್ಲ ಕಾಲ್ ನೋವು ಬರ್ತಾ ಇತ್ತು. ಸೊ ಈ ತರ ಮನೇಲಿ ದೊಡ್ಡವರು ಇರ್ತಾರೆ, ಅವ್ರಿಗೆ ಕೂಡ ಪೇನ್ಸ್ ಇರುತ್ತೆ. ಸೊ ಅಂತವ್ರು ಕೂಡ ಯೂಸ್ ಮಾಡ್ಬೋದು. ಬಟ್ ವರ್ತ್ ಇನ್ವೆಸ್ಟಿಂಗ್, ಏನ್ ತೊಂದ್ರೆ ಇಲ್ಲ. ಓಕೆ, ನಾನು ಶೇರ್ ಮಾಡ್ತೀನಿ. ಓಕೆ, ಮತ್ತೆ ಏನಾದ್ರೂ ಕ್ವೆಶನ್ಸ್ ಇದೆಯಾ? ಶಲ್ ವಿ ವೈಂಡ್ ಅಪ್? ಏನಾದ್ರೂ ಇದ್ರೆ ನಂಗೆ ಹಾಕಿ, ಪರ್ಸ್ನಲಿ ಮೆಸೇಜ್ ಹಾಕಿರಿ, ನಾನು ಕವರ್ ಮಾಡ್ತೀನಿ. ಓಕೆನಾ? ಓಕೆ, ಐ ಹೋಪ್ ಇವತ್ತು ಬೇರೆ ಟಾಪಿಕ್ಸ್ ಕವರ್ ಮಾಡದೇ ಇದ್ರು ಎಲ್ಲರಿಗೂ ಈ ವಿಷಯಗಳು ಹೆಲ್ಪ್ ಆಗಿರುತ್ತೆ ಅಂತ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಮ್ಯಾಮ್. ನಾಳೆ ಆಗುತ್ತಾ ಥ್ಯಾಂಕ್ ಯು ಮ್ಯಾಮ್. ಜಾಯ್ನ್ ಆಗಕ್ಕೆ? ಹಾ ಯಾಕಂದ್ರೆ ಆಗುತ್ತೆ 3 ಮ್ಯಾಮ್. ಡೇಸ್ ಹಬ್ಬ ಇರೋದ್ರಿಂದ ಮೇ ಬಿ ಆ ಟೈಮಲ್ಲಿ ಎಲ್ಲರಿಗೂ ಆಗ್ತಾ ಇಲ್ಲ ಜಾಯ್ನ್ ಆಗಕ್ಕೆ, ಅದಕ್ಕೆ. ಹೌದು ಮೇಡಮ್, ನಾಳೆನೆ ಮಾಡಿ ಮೇಡಮ್. ಓಕೆ, ಸೊ ಎಲ್ಲರದು ಓಕೆ ಇದ್ರೆ ನಾನು ನಾಳೆನೆ ಮಾಡ್ತೀನಿ. ಓಕೆ, ಅನ್ವಿತಾ ಓಕೆ, ರಕ್ಷಿತಾ ಓಕೆ, ಭಾವನಾ ಓಕೆ. ಓಕೆ, ಓಕೆ, ಎಸ್. ಫೈನ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಟೇಕ್ ಕೇರ್, ಬೈ ಬಾಯ್.